ಇವರು ನಟಿ ಆಗಬೇಕು ಅನ್ನೋ ಹಂಬಲದಿಂದ ಆಕ್ಟಿಂಗ್ ಸ್ಕೂಲ್ನಲ್ಲಿ ತರಬೇತಿಯನ್ನ ಪಡೆದು ಬಂದವರು. ಕನ್ನಡ ಕಿರುತೆರೆ ಮೂಲಕ ಕ್ಯಾಮ್ರಾ ಎದುರಿಸಿದ ಈ ನಟಿ ತೆಲುಗು ಕಿರುತೆರೆಯಲ್ಲೂ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ನಟಿ ಅಷ್ಟೇ ಅಲ್ಲ, ಆಂಟ್ರಪ್ರಿನರ್ ಕೂಡ ಹೌದು. ನಟನೆ ಜೊತೆಯಲ್ಲಿ ವ್ಲಾಗರ್ ಆಗಿಯೂ ಕೂಡ ಚಿರಪರಿಚಿತರಾಗಿರುವಂತಹ ಐಶ್ವರ್ಯ ಅವರೊಂದಿಗೆ ಇವತ್ತಿನ ನಮ್ಮ ಕನ್ನಡ ಮೂಜು 360ಯ ಮಾತುಕತೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್. ಸೊ ನಟಿ ಆಗ್ಬೇಕು ಅನ್ನೋ ಗುರಿಯಿಂದ ಆಕ್ಟಿಂಗ್ ಸ್ಕೂಲಲ್ಲಿ ತರಬೇತಿನ ಪಡ್ಕೊಂಡು ಬಂದ್ರಿ. ಎಲ್ಲಿ ನೀವು ಕಲ್ತಿದ್ದು? ನಿಮ್ಮ ಆಕ್ಟಿಂಗ್ ಸ್ಕೂಲ್ ಬಗ್ಗೆ, ಕಲಿಕೆ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ನನ್ನ ಬಿ.ಕಾಮ್ ಕಂಪ್ಲೀಟ್ ಆದ ತಕ್ಷಣ ಇನ್ನೂ ಲಾಸ್ಟ್ ಸೆಮ್ ರಿಸಲ್ಟ್ ಬಂದಿರಲಿಲ್ಲ. ಸೊ ಆ ಟೈಮಲ್ಲಿ ಹುಡುಕ್ತಾ ಇದ್ವಿ ನಾವು ಯಾವ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗೋದು ಅಂತ. ಸೊ ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಹತ್ರ 10 ಸಿನಿಮಾದಲ್ಲಿ 3 ಮಂತ್ಸ್ ಕೋರ್ಸ್ ಮಾಡ್ಕೊಂಡಿದ್ದೆ ಆ್ಯಕ್ಟಿಂಗು. ಅಲ್ಲಿಂದ ಶುರು ಆಗಿರೋ ಜರ್ನಿ. ಓಕೆ. ಸೊ 3 ಮಂತ್ಸ್ ಆ ಕೋರ್ಸ್ ಪ್ರಾಸೆಸ್ ಹೇಗಿತ್ತು ಆ್ಯಂಡ್ ಕೋರ್ಸಲ್ಲಿ ಮಾಡಿದಂಥ ಅನುಭವ ಹೇಗಿತ್ತು? 3 ಮಂತ್ಸು ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಬಂದಿದ್ದು. ಅದೇ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ನ ನೋಡಿದ್ದು. ಆ್ಯಂಡ್ ಜೊತೆಗೆ ನಮ್ಮ ಫ್ಯಾಮ್ಲಿನೂ ಬಿಟ್ಟಿರೋದು ಅದೇ ಫಸ್ಟ್ ಟೈಮ್ ನಾನು. ಆ್ಯಂಡ್ ನನಗಿಲ್ಲಿ ಯಾರೂ ಪರಿಚಯ ಇರಲಿಲ್ಲ, ಫ್ರೆಂಡ್ಸ್ ಇರಲಿಲ್ಲ. ಸೊ ಆ ಟೈಮಲ್ಲಿ ತುಂಬ ಅಂದರೆ ಇನ್ನೊಂದು ಮೇಜರ್ ಟಾಸ್ಕ್ ನನಗೆ ಈ ಬ್ಯಾಂಗ್ಳೂರು ಶೈಲಿ ಭಾಷೆ ನಮ್ದೇನಿದೆ, ನಮ್ಮದು ಉತ್ತರ ಕರ್ನಾಟಕ. ಸೊ ನಮ್ಮದು ಬೇರೆ ಥರ ಲ್ಯಾಂಗ್ವೇಜ್, ಲೈಕ್ ಬೇರೆ ಸ್ಟೈಲ್, ಉತ್ತರ ಕರ್ನಾಟಕ ಸ್ಟೈಲ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಈ ಬ್ಯಾಂಗ್ಳೂರ್ ನನಗೆ ಈ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಸಖತ್ ಕಷ್ಟ ಆಯಿತು. ಕನ್ನಡನೇ, ಬಟ್ ನಮ್ಮ ಕನ್ನಡ ಇಸ್ ಡಿಫ್ರೆಂಟ್. ಸೊ ಆ ಲ್ಯಾಂಗ್ವೇಜ್ದು ತುಂಬ ಸಮಸ್ಯೆ ಆಯಿತು. ಆಮೇಲೆ 3 ಮಂತ್ಸ್ ಹೆಂಗಿತ್ತು ಅಂದರೆ ಮಾರ್ನಿಂಗ್ 9 to ಈವ್ನಿಂಗ್ 5 o'clock ಥರ ಇತ್ತು. ಸೊ ಒಳ್ಳೆ ಸ್ಕೂಲ್ಗೆ ಹೋಗೋ ಥರನೇ ಇತ್ತು ನನ್ನ ಜರ್ನಿ ಅದು. ಸೊ 3 ಮಂತ್ಸ್ 9 to 5 ಲಾಕ್ ಒಂದು ರೂಮಲ್ಲೇ. ಸೊ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಯಾರ ಜೊತೆ ಬೆರ್ತಿದ್ದವಳಲ್ಲ, ನಾನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಸೊ ಇಲ್ಲಿ ಬಂದ ತಕ್ಷಣ ಆ್ಯಕ್ಟಿಂಗ್ ಸ್ಕೂಲಲ್ಲಿ ನನಗೆ ಈ ಸ್ಟೇಜ್ ಕರೇಜ್ ಆಗಲಿ, ಮಾತಾಡೋದು ಹೇಗೆ, ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಆಗೋದು ಹೇಗೆ, ಜೊತೆಗೆ ಆ್ಯಕ್ಟಿಂಗು ಕೂಡ ತುಂಬ ಅಂದರೆ ತುಂಬ ಕಲಿಸ್ಕೊಟ್ರು. ನನಗೆ 10 ಸಿನಿಮಾ ನನಗೆ ಫೌಂಡೇಶನ್ ಥರ. ಸೊ ಅಲ್ಲಿ ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿರೋದ್ರಿಂದ ಇವತ್ತು ನಾನು ಸ್ವಲ್ಪ ಸರ್ವೈವ್ ಆಗ್ತಿದ್ದೀನಿ. ಓಕೆ. ಸೊ ಕೆಲವರು ಆ್ಯಕ್ಟಿಂಗ್ ಸ್ಕೂಲಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದಿರ್ತಾರೆ, ಇನ್ನು ಕೆಲವರು ಡೈರೆಕ್ಟಾಗಿ ಬಂದಿರ್ತಾರೆ. ಸೊ ನೀವು ತರಬೇತಿ ತೊಗೊಂಡು ಬಂದಿರೋದ್ರಿಂದ ಅದರಿಂದ ಆಗುವಂಥ ಅಡ್ವಾಂಟೇಜಸ್ ಏನು ಅಂತ ಅಂತೀರಾ? ಆ್ಯಕ್ಚುಲಿ ಆ್ಯಕ್ಟಿಂಗ್ ನಟನೆ ಅನ್ನೋದು ಎಲ್ರಿಗೂ ಬರಲ್ಲ. ಅದು ಕಲಾದೇವತೆ ಒಲಿಬೇಕು ಅಂತ ಹೇಳ್ತಾರೆ. ಸೊ ಬೈ ಬರ್ತ್ ಅದು ಒಂದು ಸ್ವಲ್ಪ ನಮಗಿದ್ರೇ ಅದು ನಾವು ಏನಾದರೂ ಆ್ಯಕ್ಟಿಂಗಲ್ಲಿ ಕಲಿಯೋಕ್ಕೆ ಸಾಧ್ಯ. ಆ್ಯಂಡ್ ಆ್ಯಕ್ಟಿಂಗ್ನ ಯಾರೋ ಹೇಳ್ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಪಾತ್ರ ಈಸ್ ಡಿಫ್ರೆಂಟ್. ಪ್ರತಿಯೊಂದು ಎಮೋಷನ್ನು ನಾವು ಫೀಲ್ ಮಾಡಬೇಕಾಗತ್ತೆ. ಅದನ್ನು ನಾವು ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಆ್ಯಕ್ಟಿಂಗ್ ಅನ್ನೋದು ಬರೋದು. ಆ್ಯಂಡ್ ಅವರು ಗೈಡ್ ಮಾಡ್ತಾರೆ ಅಷ್ಟೇ. ಸೊ ನಟನೆ ಕಲ್ತಿದ್ದು ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ನಾವು ಎವ್ರಿ ಎಮೋಷನ್ಸ್ನ ಕ್ಯಾರಿ ಮಾಡ್ಬೋದು. ಸೊ ಟ್ರೈನ್ಡ್ ಆ್ಯಕ್ಟಿಂಗ್ ಆಗಲಿಲ್ಲ ಅಂದರೆ ಅದೊಂದು ಸ್ವಲ್ಪ ತುಂಬ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಆರ್ಟಿಸ್ಟ್ ಎಲ್ಲರೂ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಥರ ಇರಬೇಕು. ಸೊ ಅದನ್ನು ಆ್ಯಕ್ಟಿಂಗ್ ಕಲ್ತವ್ರಿಗೆ ಟೆಕ್ನಿಕ್ ಗೊತ್ತಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಎಸ್. ಸೊ ನಟಿ ಆಗಬೇಕು ಅನ್ನುವಂಥ ಆಸೆ ಮೂಡಿದ್ದು ಯಾವಾಗ? ನೀವು ನಟಿ ಆಗಬೇಕು ಅಂದಾಗ ಮನೇಲಿ ಪೇರೆಂಟ್ಸ್ ಪ್ರತಿಕ್ರಿಯೆ ಹೇಗಿತ್ತು? ನಾನು ಚಿಕ್ಕ ವಯಸ್ಸಿನಿಂದ ಹೇಳ್ತಾ ಇದ್ದೆ ನಮ್ಮ ಮನೇಲಿ, ನಾನು ಒಂದಿನ ಹೀರೋಯಿನ್ ಆಗ್ತೀನಿ ಅಂತ. ಸೊ ಅವ್ರು ಆ ಕಡೆ ಎಲ್ಲ ನಮ್ಮ ಕಡೆ ಅಷ್ಟು ಈಗಿರೋಷ್ಟು ನಾಲೆಜ್ ಇಂಡಸ್ಟ್ರಿ ಬಗ್ಗೆ ಅಷ್ಟಿರಲಿಲ್ಲ ಆವಾಗ. ಸೊ ಅವರು ಸುಮ್ಮನೆ ಏನೋ ಹೇಳ್ತಾಳೆ ಇವಳು ಅಂತ ಅಂತಿದ್ರು. ನಾನು ಎಲ್ಲರದ್ದು ನನ್ನ ಚಿಕ್ಕ ವಯಸ್ಸಲ್ಲಿ ಕ್ಲಾಸ್ಮೇಟ್ಸ್ ಏನಿದ್ರು ಸ್ಲ್ಯಾಮ್ ಬುಕ್ಕಲ್ಲೆಲ್ಲ ಬರ್ಸ್ತಿದ್ರಲ್ಲ, ಅವಾಗ ಬರೆದು ಕೊಟ್ಟಿದ್ದೀನಿ ಆ್ಯಕ್ಟಿಂಗ್ ಅಂತ. ಸೊ ಅವಾಗಿನಿಂದ ಇತ್ತು ಇಂಟ್ರೆಸ್ಟು, ಬಟ್ ಮನೆಯಲ್ಲಿ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಕೇಳಿದಾಗೆಲ್ಲ ಹೇಳೋದು, ನೀನು ಡಿಗ್ರಿ ಮುಗಿಸಿದ್ಮೇಲೆ ನಾವು ಕಳಿಸ್ತೀವಿ ಅಂತ. ಸೊ ಡಿಗ್ರಿ ಮುಗಿಸ್ಬೇಕಿತ್ತು ಅವರಿಗೆ. ನಾನು ಕಾಯ್ತಾ ಇದ್ದೆ ಡಿಗ್ರಿ ಯಾವಾಗ ಮುಗಿಯುತ್ತಾ ನಂದು ಅಂತ. ಸೊ ಚಿಕ್ಕ ವಯಸ್ಸಿಂದ ನಂಗೆ ಇಂಟ್ರೆಸ್ಟ್ ಇತ್ತು. ಓಕೆ. ಸೊ ಐಶ್ವರ್ಯ ಹೆಚ್ ಅಂದರೆ ಹಡಪದ್. ಸೊ ನೀವು ಉತ್ತರ ಕರ್ನಾಟಕದ ಪ್ರತಿಭೆ. ನಿಮ್ಮ ಊರಿನ ಬಗ್ಗೆ ಹೇಳಿ, ಉತ್ತರ ಕರ್ನಾಟಕದ ಬಗ್ಗೆ ಹೇಳಿ. ನಾನು ಹುಟ್ಟಿ ಬೆಳೆದಿದ್ದು ಮತ್ತು ಎಜುಕೇಷನ್ ಎಲ್ಲ ಆಗಿರೋದು ಜಮಖಂಡಿ ಅಂತ, ಬಾಗಲಕೋಟೆ ಡಿಸ್ಟಿಕ್ ಬರುತ್ತೆ. ಸೊ ನಮ್ಮೂರಲ್ಲೇ ನಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು. ನಮ್ಮ ಉತ್ತರ ಕರ್ನಾಟಕ ಅಂದರೆ ಎಲ್ರಿಗೂ ಗೊತ್ತು, ಖಡಕ್ ಮಂದಿ ಅಂತ. ಅಷ್ಟೇ ಸ್ವೀಟಾಗಿ ಕೂಡ ಇರ್ತಾರೆ.
ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಿಕಾಸ್ ನಮ್ಮ ಕಡೆಯವರು ಇಂಡಸ್ಟ್ರಿಗೆ ಬರೋದು ತುಂಬ ಅಂದರೆ ತುಂಬ ಕಡಿಮೆ. ಬಟ್ ಇತ್ತೀಚೆಗೆ ಸುಮಾರು ಜನ ಬರ್ತಿದ್ದಾರೆ, ತುಂಬ ಜನ ಪ್ರತಿಭೆಗಳು ಉತ್ತರ ಕರ್ನಾಟಕದಿಂದ ಇದ್ದಾರೆ. ಆ್ಯಂಡ್ ಬೇಸಿಕಲಿ ಡ್ರಾಮಾ ಎಲ್ಲ ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಅವಾಗ್ಲಿಂದನೂ ಆ ನೇಚರ್ ಇದೆ ಆ್ಯಕ್ಟಿಂಗ್ ಅನ್ನೋದು. ಬಟ್ ಯಾರೂ ಅಷ್ಟು ಪ್ರೋಪ್ ಮಾಡಲ್ಲ ಮಾಡೋದಕ್ಕೆ. ಸೊ ಉತ್ತರ ಕರ್ನಾಟಕ ಅಂದ್ರೇ ಕಲೆ. ಓಕೆ. ಸೊ ಆಕ್ಟಿಂಗ್ ಸ್ಕೂಲಿಂದ ಹೊರಗೆ ಬಂದಮೇಲೆ ನೀವು ಮಾಡಿದಂಥ ಫಸ್ಟ್ ಪ್ರಾಜೆಕ್ಟ್ ಯಾವುದು? ಆ್ಯಕ್ಟಿಂಗ್ ಸ್ಕೂಲಲ್ಲಿ ಇರಬೇಕಾದ್ರೆ ನನಗೊಂದು ಮೂವಿ ಆಫರ್ ಬಂದಿತ್ತು, ಕ್ಷೇತ್ರಪತಿ ಅಂತ, ನವೀನ್ ಶಂಕರ್ ಅಂತ ಗೊತ್ತಿರುತ್ತಲ್ಲ. ಹೌದು. ಸೊ ಅವ್ರಿಗೆ ತಂಗಿ ಪಾತ್ರಕ್ಕೆ ನನಗೆ ಆಫರ್ ಬಂದಿತ್ತು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಇರಬೇಕಾದ್ರೆ. ಓಕೆ. ಸೊ ಅದು ಒಂದು ಟ್ರೈಲರ್ ಶೂಟ್ ಮಾಡಿದೆ ನಾನು ಫಸ್ಟ್ ಬಂದ ತಕ್ಷಣ. ಆ್ಯಂಡ್ ಸುಮಾರು ಆಡಿಷನ್ಸ್ ಕೊಟ್ಟೆ. ಅದಾದಮೇಲೆ ಉದಯಾಗೆ ನನಗೊಂದು ಪ್ರಾಜೆಕ್ಟ್ ಆಯಿತು, ಯಾರಿವಳು ಅಂತ. ಸ್ವಾತಿ ಕೊಂಡೆ ಅಂತ ಅವರು ಲೀಡ್ ಮಾಡ್ತಿದ್ರು. ಅವರಿಗೆ ನಾನು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ನಾನು ಮಾಡಿದೆ. ಫಸ್ಟ್ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದೆ ದರ್ಶಿತ್ ಭಟ್ ಅಂತ. ಅವರು ಸುಮಾರು ಮೂವೀಸ್ ಮಾಡಿದ್ದಾರೆ, ಇವಾಗ ಸೀರಿಯಲ್ಸು ಮಾಡ್ತಿದ್ದಾರೆ. ಸೊ ಆ ಡೈರೆಕ್ಟರ್ ನಂಗೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು. ಆ್ಯಂಡ್ ಆರ್ಕಾ ಮೀಡಿಯಾದವರು. ಸೊ ಅಲ್ಲಿಂದ ಶುರು ಆಗಿದ್ದು, ಉದಯದಿಂದ ಶುರು ಆಗಿದ್ದು. ಸೊ ಅದಾದ ನಂತರ ಉದಯದಲ್ಲಿ ಮಾಡಿದೆ ಒಂದು ಚಿಕ್ಕ ಪಾತ್ರ, ಅದು ಸ್ವಲ್ಪ ದಿನಕ್ಕೆ ಬಂತು. ಅದಾದಮೇಲೆ ಏನಪ್ಪ ಏನು ಮಾಡೋದು ಅಂತ ಕೂತಿದ್ದೆ. ಆ ಗ್ಯಾಪಲ್ಲೇ ನನಗೆ ಕೃಷ್ಣ ಸುಂದರಿ ಅಂತ ಕನ್ನಡದಲ್ಲಿ ಡಬ್ ಮಾಡಿದ್ದೆ ಆ್ಯಕ್ಚುಲಿ, ಝೀ ಕನ್ನಡಗೆ. ಬಟ್ ಅದು ಒರಿಜಿನಲ್ ಫ್ರಮ್ ತೆಲುಗು. ಝೀ ತೆಲುಗುಗೆ ನಂಗೆ ಫಸ್ಟ್ ಲೀಡಾಗಿ ನಾನು ಲಾಂಚ್ ಆಗಿದ್ದು ತೆಲುಗು ಇಂಡಸ್ಟ್ರಿಲೇ. ಸೊ ಝೀ ತೆಲುಗಲ್ಲಿ ಕೃಷ್ಣ ತುಳಸಿ ಅಂತ ಮಾಡಿದೆ, ಅದನ್ನು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದರು. ಸೊ ಅಲ್ಲಿಂದ ಅಗೇನ್ ನಾನು ಲೀಡಾಗಿ ಟೇಕ್ ಆಫ್ ಆಯಿತು. ಎಸ್. ಸೊ ಆಡಿಷನ್ಸ್ ಸುಮಾರು ಕೊಟ್ರಿ ಅಂತ ಹೇಳಿದ್ರಿ ಆ್ಯಕ್ಟಿಂಗ್ ಸ್ಕೂಲಿಂದ ಹೊರಗೆ ಬಂದಮೇಲೆ. ಸೊ ಆ ಆಡಿಷನ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು 10 ಸಿನಿಮಾದಲ್ಲಿ ಕಲ್ತಿರೋದು ಒಂದಾದರೆ, ಈ ಆಡಿಷನ್ಸಲ್ಲೇ ಕಲ್ತಿರೋದು ಇನ್ನೂ ಜಾಸ್ತಿ. ಬಿಕಾಸ್ 10 ಸಿನಿಮಾದಲ್ಲಿ ಹೆಂಗಿತ್ತು ಅಂದರೆ ಒಂದೊಂದು ನಾವು ಟಾಪಿಕ್ ತೊಗೊಂಡು ಆ್ಯಕ್ಟಿಂಗ್ ಕಲ್ತ್ಕೊತಿದ್ವಿ. ಬಟ್ ಆಡಿಷನಲ್ಲಿ ಏನಾಗುತ್ತೆ ಅಂದರೆ ಒಂದು ಸತಿ ಅಕ್ಕ ಪಾತ್ರಕ್ಕೆ ಕೊಡಬೇಕು, ಒಂದು ಸತಿ ತಂಗಿ ಪಾತ್ರಕ್ಕೆ ಕೊಡ್ತೀವಿ, ಒಂದು ಸತಿ ಲೀಡ್ ಕೊಡ್ತೀವಿ. ಆ್ಯಂಡ್ ಸುಮಾರು ಎಲ್ಲ ಪಾತ್ರನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಎಮೋಷನ್ಸು ವೇರಿಯೇಷನ್ ಆಗ್ತಾ ಇರುತ್ತಲ್ವ. ಸೊ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಕಲ್ತಿದ್ದು ನಾನಂತೂ ಆಡಿಷನ್ಸ್ ಕೊಟ್ಟು. ಓಕೆ. ಸೊ ಕೃಷ್ಣ ತುಳಸಿ ಬಗ್ಗೆ ಹೇಳಿದ್ರಿ, ಅದರಿಂದಾನೇ ನಾನು ಲೀಡಾಗಿ ಲಾಂಚ್ ಆಗಿದ್ದು ಅಂತ, ತೆಲುಗು ಪ್ರಾಜೆಕ್ಟ್. ಸೊ ಕೆ ರಾಘವೇಂದ್ರ ರಾವ್ ಅವರ ಪ್ರೊಡಕ್ಷನ್ಸ್. ಇದಕ್ಕೆ ಆಯ್ಕೆ ಆಗಿದ್ದು ಹೇಗೆ? ಆ್ಯಂಡ್ ಆ ಪ್ರಾಜೆಕ್ಟ್ ಬಗ್ಗೆ ನೀವು ಹೇಳೋದಾದರೆ. ನಾನು ಒಂದು ಉದಯದ ಮಾಡ್ತಿದ್ನಲ್ಲ, ಆ ಟೈಮಲ್ಲಿ ನನಗೆ ಗ್ಯಾಪ್ ಸಿಕ್ತು. ಅಲ್ಲಿ ಸಡನ್ನಾಗಿ ಅವ್ರು ಏನೂ ಹೇಳಲಿಲ್ಲ ನನಗೆ. ಸಡನ್ನಾಗಿ ಅವ್ರ ಕ್ಯಾರೆಕ್ಟರ್ನ ಕಮ್ಮಿ ಮಾಡಿಬಿಟ್ರು. ನಾನು ಸರಿ ಆಯಿತು ಬಿಡು ಅಂತ ಹುಡುಕ್ತಾ ಇದ್ದೆ ಏನು ಮಾಡೋದು ಅಂತ. ಶ್ರೀನಿವಾಸ್ ಅಂತ ಒಬ್ಬರು ಮ್ಯಾನೇಜರು. ಸೊ ಅವ್ರು ನನಗೆ ಕಾಲ್ ಮಾಡಿದ್ರು, ಈ ಥರ ತೆಲುಗುವಲ್ಲಿದೆ ಮಾಡ್ತೀಯಾ ಅಂತ. ಸರಿ ಸರ್ ಮಾಡ್ತೀನಿ ಅಂತ ಹೇಳಿದೆ. ಆಡಿಷನ್ಸ್ ಕೊಟ್ಟೆ. ಆ್ಯಕ್ಚುಲಿ ಫಸ್ಟಿಗೆ ರಿಜೆಕ್ಟ್ ಮಾಡಿದ್ರು ಅವರು. ಬಿಕಾಸ್ ಆ್ಯಕ್ಟಿಂಗ್ ಎಲ್ಲ ಓಕೆ, ನಮಗೆ ಲುಕ್ ವೈಸು ಓಕೆ. ಬಟ್ ಸ್ವಲ್ಪ ನಮ್ಮ ಸ್ಕಿನ್ ಟೋನ್ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಬಣ್ಣ ತುಂಬ ಕಪ್ಪಗಿರುತ್ತೆ. ಇವಳನ್ನ ಎವ್ರಿ ಡೇ ನಾವು ಮೇಕಪ್ ಮಾಡಿ ಕಪ್ ಮಾಡೋದು ಕಷ್ಟ ಆಗತ್ತೆ ಅಂತ ರಿಜೆಕ್ಟ್ ಮಾಡಿದರು. ಅದಾದ ನಂತರ ಆ್ಯಕ್ಚುಲಿ ನನ್ನ ಪಾತ್ರ, ನನ್ನನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ಅವರು ಎಲ್ಲ ಟೀಮೆಲ್ಲ ಕೂತ್ಕೊಂಡ್ಬಿಟ್ಟು ಚೀಟಿ ಬರೆದ್ಬಿಟ್ಟು 4 ಜನರ ಹೆಸರು ಬರೆದ್ಬಿಟ್ಟು ಚೀಟಿ ಎತ್ತಿದ್ದು. ಸೊ ಅವಾಗ ಎಲ್ಲರೂ ಮೆಜಾರಿಟಿ ನನ್ನ ಹೆಸರು ಇಲ್ಲ, ಅವಳ ಹತ್ರನೂ ಮಾಡ್ಸೋಣ ಅಂತ. ಸೊ ಆ ಥರ ನಾನು ಸೆಲೆಕ್ಟ್ ಆಗಿದ್ದು. ಓಕೆ. ಅದು ರಿಜೆಕ್ಟ್ ಆದ್ಮೇಲೂ ಆ ಥರ ಸೆಲೆಕ್ಟ್ ಮಾಡಿದ್ರು. ಸೊ ಭಾಷೆ ಹೇಗೆ? ನೀವು ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಾಗೆ ಅಡ್ಜಸ್ಟ್ ಆಯ್ತು ಅಂದ್ರಿ, ತೆಲುಗುಗೆ ಹೇಗೆ ಅಡ್ಜಸ್ಟ್ ಆದ್ರಿ? ಇಲ್ಲಿ ಬಂದಾಗಲೇ ನನ್ನ ಭಾಷೆ ಕನ್ನಡ ಆಗಿದ್ರು ನನಗೆ ಇಲ್ಲಿ ಕಷ್ಟ ಆಗಿತ್ತು. ಆ್ಯಂಡ್ ತೆಲುಗು ಅಂದರು. ಅದು ಅಲ್ಲದೆ ಅಲ್ಲಿ ಏನಿತ್ತು ಅಂದರೆ, ಕೃಷ್ಣ ತುಳಸಿಲಿ ನಾನು ಸಿಂಗರು, ಹಾಡು ಹೇಳಬೇಕು. ಅದು ಅಲ್ಲದೆ ಯಾವ ಹಾಡಂದರೆ ಅವರೇ ಲಿರಿಕ್ಸ್ನ ಬರ್ಸ್ಬಿಟ್ಟು ಮ್ಯೂಸಿಕ್ ಮಾಡಿಸೋರು, ಸ್ಪೆಷಲಿ ಆ ಕೃಷ್ಣ ತುಳಸಿಗೇನೆ. ಸೊ ನನಗೆ ಸಖತ್ ಕಷ್ಟ ಆಯಿತು. ವಾಪಸ್ ಎಲ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟು ನಾನು ಅಂತ. ತೆಲುಗು ಕಲಿಯೋ ಟಾಸ್ಕು ಜೊತೆಗೆ ಹಾಡು ಬೇರೆ ಹೇಳಬೇಕು, ಲಿರಿಕ್ಸ್ನ ಸಿಂಕ್ ಮಾಡೋದಿದೆಯಲ್ಲ, ತುಂಬ ಕಷ್ಟ ಅದು. ಮುಂಚೆನೇ ಹೋಗ್ತಿದ್ದೆ. ಒಂದು ತಿಂಗ್ 15 ಡೇಸ್ ಇರಬೇಕಾದ್ರೆ ನಾನು ಹೋಗಿದ್ದೆ. ಎಲ್ಲ ಬರ್ಕೊತಾ ಇದ್ದೆ,
ಎಲ್ಲ ಕನ್ನಡದಲ್ಲಿ ಬರ್ಕೊಂಡು ಒಳ್ಳೆ ಬಾಯಿಟ್ ಥರ ಮಾಡ್ಕೊತಾ ಇದ್ದೆ, ಎಲ್ಲ ಬರಿತಾ ಇದ್ದೆ. ಆಮೇಲೆ ಅಲ್ಲಿ ಸುಮಾರು ಜನ ತುಂಬ ಸಪೋರ್ಟಿವ್ ಆಗಿದ್ರು. ನಮ್ಮ ಡೈರೆಕ್ಟರ್ ಬಂದು ಶಿವ ಅಂತ, ಶಿವ ಸರ್ ಅಂತೂ ಸಖತ್ ಹೆಲ್ಪ್ ಮಾಡೋರು. ನನಗೆ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ ಏನು, ಅದು ಅಲ್ಲದೆ ಫಸ್ಟ್ ಲೀಡಾಗಿ ಲಾಂಚ್ ಆಗಿದ್ದು. ಆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋದು ತುಂಬ ಕಷ್ಟ. ಎಲ್ಲ ಟೀಮ್ ಅವ್ರು ಕೂತ್ಕೊಂಡ್ಬಿಟ್ಟು ನನ್ನ ಒಳ್ಳೆ ಸ್ಕೂಲ್ ಮಕ್ಕಳ ಥರ ನನಗೆ ಬರೆದು ಹೇಳ್ಕೊಡೋರು. ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ಅದಕ್ಕೆ. ಓಕೆ. ಸೊ ಫಸ್ಟ್ ಪ್ರಾಜೆಕ್ಟಲ್ಲಿ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಬಿಕಾಸ್ ಒಂದು ಕಡೆ ಲ್ಯಾಂಗ್ವೇಜು, ಇನ್ನೊಂದು ಕಡೆ ಮೇಕಪ್ ಕೂಡ ಅಲ್ಲಿ ಡಾರ್ಕ್ ಆಗ್ತಾ ಇತ್ತು. ಸೊ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಸೊ ಫಸ್ಟ್ ಆಫ್ ಆಲ್ ಕನ್ನಡ ನಾನಿನ್ ತೆಲುಗು ಒಬ್ಳೆ ಹೋಗಿದ್ದೆ. ಹೊಸ ಎಲ್ಲನೂ ಹೊಸದು. ಸೊ ತೆಲುಗು ಬೇರೆ, ಎಲ್ಲರೂ ಮಾತಾಡ್ತಿದ್ರೆ ತೆಲುಗು ಮಾತಾಡೋರು, ಒಬ್ರು ಇಲ್ಲ, ಇಂಗ್ಲೀಷು ಮಾತಾಡಂಗಿಲ್ಲ ಅವರು. ಸೊ ಹಿಂದಿನೂ ಇಲ್ಲ, ನನ್ಗೊಂಚೂರು ಅರ್ಧಂಬರ್ಧ ಹಿಂದಿ, ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ. ಆಮೇಲೆ ಆ ಕ್ಯಾರೆಕ್ಟರ್ ಬಂದು ತುಂಬ ಸಾಫ್ಟ್ ಇನ್ನೋಸೆಂಟ್. ಅವಳು ಮಾತಾಡ್ತಿದ್ರೆ ಕೃಷ್ಣ ಅಂತಾಳೆ, ಸಾಂಗ್ ಹೇಳ್ತಾಳೆ. ಆಮೇಲೆ ತುಂಬ ಫೈನಾನ್ಷಿಯಲಿ ತುಂಬ ಕಷ್ಟ ಇರುತ್ತೆ ಅವಳಿಗೆ. ಸೊ ಸಖತ್ ಎಮೋಷ್ನಲ್ ಕ್ಯಾರೆಕ್ಟರ್ ಅದು. ಬರೀ ಅಳೋದು, ಬೆಳಿಗ್ಗೆ ಅಳ್ತಾ ಇದ್ರೆ ಸಂಜೆ ಪ್ಯಾಕಪ್ವರೆಗೂ ಅಳೋದು. ಅಳೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅಲ್ಲಿ. ಸೊ ಕಷ್ಟ ಆಯಿತು. ಬಟ್ ಹೋಗ್ತಾ ಹೋಗ್ತಾ ನನಗೆ ತುಂಬ ಇಷ್ಟಪಟ್ಟು ಮಾಡಿರೋ ಕ್ಯಾರೆಕ್ಟರ್ ಶ್ಯಾಮ ಅಂತ ಅದ್ರ ಹೆಸರು. ಸೊ ಈಗಲೂ ಜನ ನನ್ನನ್ನು ಅದು ಮಾಡಿ ಆಲ್ಮೋಸ್ಟ್ ನಾನು 3-4 ಇಯರ್ಸ್ ಆಯಿತು. ಈಗಲೂ ಜನ ನನ್ನನ್ನು ಅದೇ ಹೆಸರಲ್ಲಿ ಕರೀತಾರೆ. ಸೊ ಕೃಷ್ಣ ತುಳಸಿಯಲ್ಲಿ ನಿಮ್ಮ ಶ್ಯಾಮ ಪಾತ್ರ ನೀವೇ ಹೇಳಿದ್ರಿ ಈಗ. ಸೊ ಶ್ಯಾಮ ಪಾತ್ರ ತುಂಬ ಜನಪ್ರಿಯತೆಯನ್ನು ಗಳಿಸಿದೆ. ಈಗಲೂ ನಿಮ್ಮನ್ನ ಆ ಹೆಸರಿಂದ ಗುರುತಿಸ್ತಾರೆ ಅಂತ ಅಂದರೆ, ಸೊ ಆ ಪಾತ್ರ ಜನರಿಗೆ ಅಷ್ಟು ಇಷ್ಟ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಆ ಸೀರಿಯಲ್ಲೇ ಕೃಷ್ಣಂದು. ಸೊ ಕೃಷ್ಣ ಅಂದರೆ ಎಲ್ರಿಗೂ ಒಂದು ಕನೆಕ್ಷನ್ ಹುಟ್ಟೇ ಬಿಡುತ್ತೆ. ಆ್ಯಂಡ್ ಅದರಲ್ಲಿ ಆ ಕೃಷ್ಣನ ಭಕ್ತಿ, ಅವಳು ಪ್ರತಿಯೊಂದು ಕೃಷ್ಣನ ಮೇಲೇ ಡಿಪೆಂಡ್ ಆಗಿರ್ತಾಳೆ. ಆ್ಯಂಡ್ ತಾನು ಕಪ್ಪಗಿದ್ರೂ ಅವಳು ಅದನ್ನು ನಾನು ಚೆನ್ನಾಗಿಲ್ಲ, ನಾನು ಸುಂದರವಾಗಿಲ್ಲ ಅಂತಂದ್ರೂ ಅವಳು ಅದನ್ನು ಓಕೆ, ನಂಗೆ ತೊಂದರೆ ಇಲ್ಲ ಅನ್ನೋ ಥರಕ್ಕೆ ತಗೊತಾಳೆ. ತುಂಬ ಪವರ್ಫುಲ್ ಕ್ಯಾರೆಕ್ಟರ್. ಆ್ಯಂಡ್ ಜನ ಕನೆಕ್ಟ್ ಆಗಿದ್ದು ಏನಕ್ಕೆ ಅಂದರೆ, ಒಂದು ಅವಳ ಏನು ಬಣ್ಣ ಕಪ್ಪು ಅಂತ, ಆ್ಯಂಡ್ ಇನ್ನೊಂದು ಕೃಷ್ಣನ ಅವಳ ಅಷ್ಟು ಯಾರೂ ಪ್ರೀತಿ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ತಿರ್ತಾಳೆ. ಫಸ್ಟ್ ಕೃಷ್ಣ, ಎಲ್ಲಿ ಹೋದರೆ ಕೃಷ್ಣ, ಕೂತ್ರು ಕೃಷ್ಣ ಅಂತಿರ್ತಾಳೆ ಅವಳು. ಸೊ ಅದು ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ನನ್ನನ್ನು ಜನ ಹೆಂಗೆ ಗೊತ್ತಿಲ್ಲ, ಈಗಲೂ ಅದೇ ಹೆಸರಲ್ಲಿ ಕರೀತಾರಲ್ಲ, ನನಗನ್ಸುತ್ತೆ ಓಕೆ, ನಾನು ಆ ಪಾತ್ರಕ್ಕೆ ತುಂಬ 100% ಕೊಟ್ಟಿದ್ದೀನೇನೋ, ಸ್ಟಿಲ್ ಜನ ಅದೇ ಹೆಸರಲ್ಲಿ ಕರೀತಾರಲ್ಲ ಅಂತ ಖುಷಿ ಇದೆ ಅಷ್ಟೆ. ಎಸ್. ಸೊ ನೀವು ಹೇಳಿದ್ರಿ ಆ ಪಾತ್ರ ತುಂಬ ಸಾಫ್ಟ್ ಆಗಿದ್ದಂಥ ಪಾತ್ರ ಅಂದರೆ, ನಿಮ್ಮ ವ್ಯಕ್ತಿತ್ವಕ್ಕೂ ಪಾತ್ರಕ್ಕೂ ಏನಾದರೂ ಸಾಮ್ಯತೆಗಳಿತ್ತಾ ಅಥವಾ ಪೂರ್ತಿ ಡಿಫ್ರೆಂಟ್ ಅಂತ ಅಂತೀರಾ? ಪೂರ್ತಿ ಡಿಫ್ರೆಂಟ್. ಬಿಕಾಸ್ ನಾನು ಮಾತಾಡ್ತಾನೇ ಇರ್ತೀನಿ, ಶ್ಯಾಮ ಮಾತಾಡಲ್ಲ. ನಾನು ಅಳೋದಿಲ್ಲ, ಅವಳು ಅಳ್ತಾಳೆ. ನಾನು ಏನಾದ್ರು ಹೇಳಿದ್ರೆ ವಾಪಸ್ ಹೇಳ್ತೀನಿ, ಅವಳು ಹೇಳೋದಿಲ್ಲ. ತುಂಬ ಇತ್ತು. ಎಸ್, ಅಪೋಸಿಟ್ ಅನ್ಬೋದು. ಓಕೆ. ಸೊ ನೀವು ಸಿಂಗರ್ ಆಗಿರ್ಬೇಕಾಗಿತ್ತು ಸೀರಿಯಲಲ್ಲಿ ಅಂತ ಹೇಳಿದ್ರಿ, ಅವರೇ ಬರೀತಾ ಇದ್ರು ಹಾಡನ್ನೆಲ್ಲ ಅಂತ. ಸೊ ಇದು ಚಾಲೆಂಜಿಂಗ್ ಅನ್ಸ್ತಾ? ನೀವು ಮ್ಯೂಸಿಕ್ ಕಲ್ತಿದ್ರಾ ಮುಂಚೆ ಏನಾದರೂ? ಇಲ್ಲ, ನನಗೀಗಲೂ ಆವಾಗೂ ಹೆಂಗಂದ್ರೆ ಎಲ್ಲೋ ಹೋದ್ರೆ ಓ ಶ್ಯಾಮ ಹಾಡ್ತಾಳಲ್ಲ, ಹಾಡಿ ಅನ್ನೋರು ನನಗೆ. ಎಲ್ಲಿಗೋದ್ರೂ ಸಾಂಗ್ ಹೇಳಿ ಒಂದು ಅಂತ. ನಾನು ಶ್ಯಾಮ ಹೇಳೋದದು ನಾನಲ್ಲ ಅಂತ. ನಂಗೆ ನಿಜವಾಗ್ಲೂ ಸ್ವಲ್ಪನೂ ಸಂಗೀತ ನಾಲೆಜ್ ಇಲ್ಲ. ಬಿಕಾಸ್ ನಾನು ಹೋಗಿದ್ದೆ ಸಂಗೀತ ಕಲಿಬೇಕು ಅಂತ ಹೋಗಿದ್ದೆ, ನಾನು ಸೆಕೆಂಡ್ PU ಇರಬೇಕಾದ್ರೆ. ನಮ್ಮ ಡ್ಯಾಡಿ ಕಳಿಸಿದ್ರು, ಬಟ್ ನಂಗೇನೋ ಅದಾಗಲಿಲ್ಲ, ವರ್ಕೌಟ್ ಆಗಲಿಲ್ಲ. ಒಂದು ಸಾಂಗ್ 3 ಮಂತ್ಸ್ ಹೋದೆ, ಒಂದು ಸಾಂಗು ಹೇಳಿಲ್ಲ. ನಮ್ಮ ಡ್ಯಾಡಿ 3 ಮಂತ್ಸ್ ಹೋದೆ, ಒಂದಾದ್ರೂ ಸಾಂಗ್ ಹೇಳು ಅನ್ನೋರು. ಸೊ ನಂಗೆ ಅದು ಸಂಗೀತ ಅಷ್ಟೊಂದು ಗೊತ್ತಿರಲಿಲ್ಲ, ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಲ್ತಿದ್ದಷ್ಟೆ. ಓಕೆ. ಸೊ ಅದು ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ, ಅಷ್ಟೆಲ್ಲ ಆಡಿಷನ್ಸ್ ಎಲ್ಲ ಆದಮೇಲೆ ಆ್ಯಂಡ್ ಇಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಉದಯ ಟಿವಿಲಿ ಮುಗಿಸಿ ಅಲ್ಲಿ ಹೋದಾಗ ಆ್ಯಸ್ ಎ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಒಂದಿರುತ್ತಲ್ಲ ಮೈಂಡಲ್ಲಿ. ಸೊ ಫಸ್ಟ್ ಡೇ ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಡೇ ನಾವು ಸಾಂಗ್ ಶೂಟ್ ಮಾಡಿದ್ದು, ಐ ಸ್ಟಿಲ್ ರಿಮೆಂಬರ್. ಫಸ್ಟ್ ಡೇನೇ ಸಾಂಗ್ ಶೂಟು. ಆ್ಯಂಡ್ ಫಸ್ಟ್ ಡೇನೇ ಆ ವಿಲನ್ ಬಂದು ಒಂದು ಕೊಡ್ತಾರೆ. ನನಗೆ ಅಷ್ಟು ಟೆಕ್ನಿಕ್ ಇರಲಿಲ್ಲ, ಹಿಂಗೆ ಓಡಿಸ್ಕೊಂಡು ಹಿಂಗೆ ಪಾಸ್ ಆಗಬೇಕು ಅಂತ. ನಾನು ಹೇಳ್ತಾ ಇದ್ದೆ, ಪ್ಲೀಸ್ ನಂಗೆ ಹಾಗೆಲ್ಲ ಬರೋಲ್ಲ, ಹೊಡೆದ್ಬಿಡಿ ನೀವು ಒಂದು ಅಂತ. ಸೊ ಹೊಡ್ಸ್ಕೊಂಡಿದ್ದೀನಿ ಸುಮಾರು ಸತಿ, ನಾನೇ ಬೇಕು ಅಂತ ಹೊಡೆದ್ಬಿಡಿ, ನನಗೆ ಇಲ್ಲಾಂದ್ರೆ ಬರೋಲ್ಲ, ಸುಮ್ಮನೆ ಒನ್ ಮೋರ್ ಆಗುತ್ತೆ ಅಂತ. ಸೊ ಅದೊಂದು ಅವತ್ತು ಐ ಸ್ಟಿಲ್ ರಿಮೆಂಬರ್ ದಟ್ ಡೇ.
ಓಕೆ. ಸೊ ಕನ್ನಡದಲ್ಲಿ ಮುದ್ದು ಮಣಿಗಳು ಸೀರಿಯಲ್ ನಿಮಗೆ ಹೆಸರು ತಂದು ಕೊಡ್ತು. ಸೊ ಈ ಭೂಮಿ ಪಾತ್ರಕ್ಕೆ ವೀಕ್ಷಕರ ರೆಸ್ಪಾನ್ಸ್ ಹೇಗಿತ್ತು ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಾನು ಕೃಷ್ಣ ತುಳಸಿ ಮಾಡ್ಕೊಂಡೇನೆ ಈ ಕನ್ನಡದಲ್ಲಿ ಮಾಡಿದ್ದು. ಸೊ ಭೂಮಿ ನಂಗೆ ಸಖತ್ ಇಷ್ಟ. ಭೂಮಿ ಅಲ್ಲಿ ಹತ್ಕೊಂಡು ಬರ್ತಿದ್ದೆ, ಇಲ್ಲಿ ಅಳಿಸ್ತಿದ್ದೆ. ಸೊ ಅದು ಇಲ್ಲಿ ತುಂಬ ನಾಟಿ ಕ್ಯಾರೆಕ್ಟರ್ ಇದು. ಭೂಮಿ ಅಂದರೆ ಫುಲ್ ಮಾತಾಡ್ತಿರ್ತಾಳೆ, ಅವಳು ಆರಾಮಾಗಿರ್ತಾಳೆ, ಅವಳು ಯಾರ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಆ ಥರ ಕ್ಯಾರೆಕ್ಟರ್ ಇದು. ಸಕ್ಕ ಚೆನ್ನಾಗಿತ್ತು. ಆ್ಯಂಡ್ ಜನನೂ ಕೂಡ ತುಂಬ ಚೆನ್ನಾಗಿ ತೊಗೊಂಡ್ರು. ಭೂಮಿ ಮತ್ತು ಶ್ರವಣ್ ಅಂತ ಪೇರು, ಆ ಪೇರ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಜನ. ಈಗಲೂ ಅದನ್ನು ಮೆಸೇಜ್ ಹಾಕ್ತಿರ್ತಾರೆ ಯಾವಾಗಲೂ. ಆ ಪೇರ್ ವರ್ಕೌಟ್ ಆಯಿತು. ಓಕೆ. ಸೊ ತೆಲುಗು ಸೀರಿಯಲ್ ಮಾಡುವಾಗ ಆ್ಯಂಡ್ ಇಲ್ಲಿ ಕನ್ನಡದಲ್ಲಿ ಸೀರಿಯಲ್ ಮಾಡುವಾಗ ನಿಮ್ಮ ಕೋ ಆ್ಯಕ್ಟರ್ಸ್ ಜೊತೆ ನಿಮ್ಮ ಮಾತುಕತೆ ಬಾಂಡಿಂಗ್ ಎಲ್ಲ ಹೇಗಿರ್ತಾ ಇತ್ತು? ಈಗಲೂ ಮಾತಾಡ್ತಿರ್ತೀರಾ? ಈಗಲೂ ಮಾತಾಡ್ತೀನಿ. ಫಸ್ಟ್ ಪ್ರಾಜೆಕ್ಟ್ ಏನು ಕೃಷ್ಣ ತುಳಸಿ ಮಾಡಿದ್ನಲ್ಲ, ಅದರಲ್ಲಿ ನಾವು 4 ಜನ ಲೀಡ್ಸ್ ಕನ್ನಡದವ್ರೆ. ಸೊ ಪ್ರಿಯಾಂಕಾ ಅಕ್ಕ ಆಗಿರ್ಬೋದು, ದಿಲೀಪ್ ಶೆಟ್ಟಿ ಆ್ಯಂಡ್ ಲಕ್ಷ್ಮಿ ಮ್ಯಾಮ್. ಸೊ ಈಗಲೂ ನಾನು, ಪ್ರಿಯಾಂಕಾ ಅಕ್ಕ, ಲಕ್ಷ್ಮಿ ಮ್ಯಾಮ್ ಎಲ್ಲ ಒಟ್ಟಿಗೆ ಇರ್ತೀವಿ. ಸ್ಟಿಲ್ ನಾವು ತುಂಬ ಚೆನ್ನಾಗೇ ಇದ್ದೀವಿ. ಲಕ್ಷ್ಮಿ ಮ್ಯಾಮ್ ಅಂತೂ ಫ್ರೀಕ್ವೆಂಟ್ಲಿ ನಂಗೆ ಮೀಟ್ ಮಾಡ್ತಾನೆ ಇರ್ತಾರೆ. ಓಕೆ. ಸೊ ಕನ್ನಡದಲ್ಲಿ ಸೀರಿಯಲ್ ಮಾಡುವಾಗ ನೀವು ಹೇಳಿದ್ರಿ ಭೂಮಿ ಪಾತ್ರ ನನಗೆ ತುಂಬ ಇಷ್ಟವಾದಂಥ ಪಾತ್ರ ಅಂತ. ಸೊ ಆ ಪಾತ್ರಕ್ಕೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇತ್ತು ಜನರಿಂದ? ಏನಾದರೂ ಆಗಾಗ ಬಂದು ಮಾತಾಡಿಸ್ತಾ ಇದ್ರಾ ಅಥವಾ ನಿಮ್ಮ ಪಾತ್ರದ ಬಗ್ಗೆ ಕೇಳ್ತಾ ಇದ್ರಾ? ಡೆಫಿನೆಟ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆ್ಯಂಡ್ 2 ಮಾಡ್ತಿದ್ನಲ್ಲ, ಭೂಮಿ ಮತ್ತು ಶ್ಯಾಮ, ಇಬ್ಬರನ್ನು ಕನ್ಫ್ಯೂಸ್ ಮಾಡ್ಕೊತಾ ಇದ್ರು. ಒಂದ್ಸತಿ ನನ್ನನ್ನು ಶ್ಯಾಮ ಆಗಿ ತುಂಬ ಜನ ಕಡಿಮೆ ನನ್ನ ಸಿಕ್ಕಿದ್ದು ನಾನು ವಿದೌಟ್ ಮೇಕಪ್ಪಲ್ಲಿ. ವಿತ್ ಮೇಕಪ್ ಆದರೆ ಗುರ್ತು ಬಿಡೋರು, ಅದು ಬ್ಲ್ಯಾಕ್ ಅಲ್ವಾ, ಇವ್ರು ಏನು ಇಷ್ಟು ಬೆಳಗಿದ್ದೀರಾ, ಅದು ನೋಡಿದ್ರೆ ಫುಲ್ ಕಪ್ಪಗಿದ್ದೀರಾ ಅನ್ನೋರು. ಸೊ ಆ ಕನ್ಫ್ಯೂಷನ್ ಇತ್ತು ಅವರಿಗೆ. ಬಟ್ ಭೂಮಿನ ಗುರ್ತಿಡಿಯೋರು, ಎಲ್ಲಿ ಹೋದ್ರು ಭೂಮಿ ಅಂದರೆ. ಈಗ ಭೂಮಿ ಶ್ರವಣ್, ಭೂಮಿ ಅಂದರೆ ಶ್ರವಣ್, ಆ ಥರ ಆಗ್ಬಿಟ್ಟಿತ್ತು. ಅವನು ಪರ್ಸ್ನಲ್ ಲೈಫಲ್ಲಿ ಎಲ್ಲೇ ಹೋದ್ರು ನೀವು ಯಾಕೆ ಭೂಮಿನ ಕರ್ಕೊಬಂದಿಲ್ಲ ನೀವು ಅಂತ ಕೇಳೋರು. ಸೊ ನನಗೆ ಕೇಳಿದ್ರೆ ನೀವು ಹಸ್ಬೆಂಡ್ನ ಯಾಕೆ ಕರ್ಕೊಬಂದಿಲ್ಲ ಅಂತ. ಅಷ್ಟು ಕನೆಕ್ಟ್ ಆಗಿದ್ರು ಭೂಮಿ ಪಾತ್ರಕ್ಕೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅದಕ್ಕೂ. ಎಸ್. ಸೊ ಮುದ್ದು ಮಣಿಗಳು ಸೀರಿಯಲ್ ಬಗ್ಗೆ ಬರೋದಾದ್ರೆ, ಮುದ್ದು ಲಕ್ಷ್ಮಿ ಸೀರಿಯಲ್ನ ಮುಂದುವರೆದ ಭಾಗ. ಸೊ ಇದಕ್ಕೆ ರೆಸ್ಪಾನ್ಸ್ ಹೇಗಿತ್ತು? ಆ್ಯಂಡ್ ನೀವು ಮುಂಚೆ ಮುದ್ದು ಲಕ್ಷ್ಮಿ ಸೀರಿಯಲ್ನ ಫಾಲೋ ಮಾಡ್ತಾ ಇದ್ರಾ? ಮುದ್ದು ಲಕ್ಷ್ಮಿ ನಾನು ಅಷ್ಟೊಂದು ನೋಡಿರಲಿಲ್ಲ. ಬಟ್ ಐ ನೋ, ಗೊತ್ತಿತ್ತು ನನಗೆ ಮುದ್ದು ಲಕ್ಷ್ಮಿ ಅಂತ ಸೀರಿಯಲ್ ಇತ್ತು ಅಂತ. ಬಟ್ ಅದೂ ಬ್ಲ್ಯಾಕ್ ಇತ್ತು ಅವ್ರದ್ದು. ಸೇಮ್ ನಾನೇನು ಮಾಡಿದ್ನಲ್ಲ ಅದೇ ಕಾನ್ಸೆಪ್ಟಲ್ಲಿ ಇತ್ತು ಅದು ಕೂಡ. ಅದಾದ್ಮೇಲೆ ಕಾಲ್ ಬಂದ ತಕ್ಷಣ ಹೌದಾ ಅವರಿಬ್ಬರು ಮಕ್ಕಳ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೆ ತೊಗೊತಾರೋ ಜನ ಅನ್ಕೊತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಅದೂ ಕ್ಯೂಟ್ 2 ಪೇರ್ಗಳು, ನಾವು 2 ಅಕ್ಕ ತಂಗಿ ಕತೆ ಅದು. ಆ್ಯಕ್ಚುಲಿ ಸಮೀಕ್ಷಾ ಅಂತ ಒಬ್ಬರಿದ್ರು ಆರ್ಟಿಸ್ಟ್, ಅವ್ರು ಮಾಡಿದ್ದದನ್ನು ಅಕ್ಕ ಕ್ಯಾರೆಕ್ಟರು. ನಮ್ಮಿಬ್ಬರದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗ್ತಿತ್ತು. ಇಬ್ಬರು ತುಂಬ ಚೆನ್ನಾಗಿ ವರ್ಕೌಟ್ ಆಗಿರೋದ್ರಿಂದ ಎಲ್ಲರೂ ನಮ್ಮಿಬ್ಬರನ್ನೂ ಹೋದರೆ ಸೇಮ್ ಅಕ್ಕ ತಂಗಿನೇ, ನೀವು ರಿಯಲ್ ಅಕ್ಕ ತಂಗಿ ಅಂತ ಕೇಳೋರು. ಅಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಓಡ್ತು, ಅದನ್ನು ಚೆನ್ನಾಗಿ ಹೋಗ್ತು. ಓಕೆ. ಸೊ ಈ ಮುದ್ದು ಮಣಿಗಳು ಅವಕಾಶ ಬಂದಿದ್ದು ಹೇಗೆ? ಡೈರೆಕ್ಟಾಗಿ ಕಾಲ್ ಬಂತಾ? ಹಾಂ, ನಾನು ಕೃಷ್ಣ ತುಳಸಿ ಮಾಡ್ತಿದ್ನಲ್ಲ ಝೀದು. ಸೊ ಆಮೇಲೆ ಡೈರೆಕ್ಟಾಗಿ ಚಾನಲ್ ಕಡೆಯಿಂದನೇ ಕಾಲ್ ಬಂತು. ಓಕೆ. ಅದೇ ಕನ್ನಡದಲ್ಲಿ ನಾನು ಫಸ್ಟು ಲೀಡಾಗಿ ಮಾಡಿದ್ದು. ಅದಕ್ಕೂ ಮುಂಚೆ ಚಿಕ್ಕ ಪಾತ್ರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಕನ್ನಡಕ್ಕೆ ಬರಲ್ವಾ ನೀವು, ಕನ್ನಡಕ್ಕೆ ಬರಲ್ಲ ಅಂತ ನನ್ನ ಕರ್ಸ್ಕೊಂಡಿದ್ದು. ಓಕೆ. ಸೊ ಈ ನಡುವೆ ಇಷ್ಟು ಸೀರಿಯಲ್ಗಳನ್ನ ಮಾಡ್ತಾ ಈ ನಡುವೆ ನೀವು ಆಗಲೇ ಹೇಳಿದ್ರಿ ಸ್ಟಾರ್ಟಿಂಗಲ್ಲೇ ಒಂದು ಸಿನಿಮಾ ಆಫರ್ ಬಂದಿತ್ತು ಅಂತ ಹೇಳಿ. ಮತ್ತೆ ಸಿನಿಮಾಗಳ ಆಫರ್ ಮಾಡಿದ್ದೀನಿ. ಜನ್ಮೋತ್ಸವ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಡೈರೆಕ್ಟರ್ ಬಂದು ರಾಮಾಚಾರಿ ಅಂತ, ರಾಯಚೂರವರು. ಸೊ ಆ ಕಡೆ ಭಾಗದ ಸಿನಿಮಾ ಕತೆ. ಬಟ್ ತುಂಬ ಚೆನ್ನಾಗಿದೆ ಕತೆ. ಆ್ಯಂಡ್ ಸಿನಿಮಾ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ಅಕ್ಟೋಬರಲ್ಲಿ ಐ ಥಿಂಕ್ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಬರುತ್ತೆ ಸಿನಿಮಾ. ಓಕೆ. ಸೊ ಕೃಷ್ಣ ಸುಂದರಿ ಮತ್ತೆ ತೆಲುಗಿನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ. ಸೊ ಈ ಸೀರಿಯಲ್ನ ನಿಮ್ಮ ಪಾತ್ರ ಆ್ಯಂಡ್ ಆ ಸೀರಿಯಲ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶೂಟ್ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ? ಕೃಷ್ಣ ತುಳಸಿ ಎಲ್ಲ ಹೊಸದು ನನಗೆ. ಟೀಮ್ ಹೊಸದು, ಭಾಷೆ ಹೊಸದು, ಜೊತೆಗೆ ಲೀಡಾಗಿ. ಆ್ಯಂಡ್ ಇಡೀ ಸೀನಲ್ಲೂ ನಾನಿರ್ತೀನಿ, ಪ್ರತಿಯೊಂದು ಸೀನಲ್ಲೂ ನಾನು ಇರ್ತಿದ್ದೆ. ಆ್ಯಂಡ್ ಅದು ನನಗೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅದನ್ನು ಕ್ಯಾರಿ ಮಾಡೋದು. ಹೋಗ್ತಾ ಅಭ್ಯಾಸ ಆಯಿತು. ಆ್ಯಂಡ್ ಒಂದು ಜವಾಬ್ದಾರಿ ಇರುತ್ತೆ ಆ್ಯಸ್ ಅ ಲೀಡಾಗಿ. ಈ ಪ್ರಾಜೆಕ್ಟ್ ನಂದು, ನಾನು ನೋಡ್ಕೋಬೇಕಿದ್ದು, ಏನೇ ತಪ್ಪಾಗೋದ್ರೂ ನನ್ನ ಮೇಲೆ ಬರುತ್ತೆ. ಆ್ಯಂಡ್ ಈಗ ತುಂಬ ಚೆನ್ನಾಗಿ ಹೋದರೆ ಎಲ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ. ಸೊ ಆ ಜವಾಬ್ದಾರಿಯಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ
ಕಷ್ಟ ಇರುತ್ತೆ. ಆ್ಯಂಡ್ ಎವ್ರಿ ಡೇ ನಂದೇ ಫಸ್ಟ್ ಶಾರ್ಟಲ್ಲಿ, ಹ್ಮ್ ಅದು ಫಸ್ಟ್ ಶಾಟ್ ನಂದೆ, ಲಾಸ್ಟ್ ಶಾಟು ನಂದೆ. ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಯಾವಾಗಲೂ ಹೇಳೋರು, ನನಗೆ ನಿಂದು ಫಸ್ಟ್ ಶಾಟ್ ಇಟ್ಟರೆ ನಂಗೆ ಖುಷಿ ಇರುತ್ತೆ, ಅದಕ್ಕೆ ನಿಂದೆ ಇಡೋದು ಅಂತ. 8 ಗಂಟೆ ಅಂದರೆ ರೆಡಿ ಆಗಬೇಕಿತ್ತಲ್ಲಿ. ಆ್ಯಂಡ್ ಮೇಕಪ್ಪು ತುಂಬ ಇರ್ತಿರ್ಲಿಲ್ಲ, ಸೊ ಈಸಿ. ಬಟ್ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿತ್ತು ಇಡೀ ಟೀಮೆಲ್ಲ. ಆ್ಯಂಡ್ ಪ್ರೊಡಕ್ಷನ್ ವೈಸ್ ನೋಡೋಕೆ ಹೋದರೆ ತುಂಬ ಒಳ್ಳೆ ಪ್ರೊಡಕ್ಷನು. ಆ್ಯಂಡ್ ಸುಮಾರು ಜನ ವೇಟ್ ಮಾಡ್ತಿರ್ತಾರಲ್ಲ ಆರ್ಟಿಸ್ಟ್ಗಳು, RK ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ. ನನ್ನ ಅದೃಷ್ಟ ಗೊತ್ತಿಲ್ಲ, ಒಳ್ಳೆ ಪ್ರೊಡಕ್ಷನಲ್ಲೇ ಲಾಂಚ್ ಆಗಿತ್ತು ನಾನು. ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು. ಆ್ಯಂಡ್ ರಾಘವೇಂದ್ರ ರಾವ್ ಅವ್ರನ್ನ ಮೀಟ್ ಮಾಡೋದೇ ತುಂಬ ಲಕ್ ಸುಮಾರು ಜನಕ್ಕೆ. ಸೊ ಅದೊಂದು ಡ್ರೀಮ್ ಥರ ಇರುತ್ತೆ. ಆ್ಯಂಡ್ ನನಗೆ ಹೆಂಗಂದರೆ ಅವ್ರ ಜೊತೆಗೆ ಯಾರನ್ನ ಎಷ್ಟೊಂದು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ ಅವರು. ಅಲ್ಲಿ ಯಾರು ಲೀಡ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಶೂಟ್ ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಶೂಟ್ ಮಾಡಿ ಆ ಒಂದು ಪ್ರೊಡಕ್ಷನ್ ಜೊತೆಗೆ, ಆಮೇಲೆ ಒಂದು ಪ್ರಮೋಷನಲ್ ವಿಡಿಯೋ ಕೂಡ ನಾನು ಮಾಡಿದೆ ಅವ್ರ ಜೊತೆಗೆ. ಸೊ ಎಲ್ಲರೂ ನಂಗೆ ಸೆಟಲ್ ಬಂದ ತಕ್ಷಣ ನೀನು ತುಂಬ ಲಕ್ಕಿ, ನೀನು ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡಿಬಿಟ್ಟೆ, ನೀನು ಪ್ರಮೋಷನ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ರು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಪ್ರಾಜೆಕ್ಟ್. ಓಕೆ. ಸೊ ಕೃಷ್ಣ ಸುಂದರಿ ನಿಮ್ಮ ಮತ್ತೊಂದು ಪ್ರಾಜೆಕ್ಟ್ ಅಲ್ವಾ? ಹಾಂ, ಕೃಷ್ಣ ಸುಂದರಿ ಅಂದರೆ ಕೃಷ್ಣ ತುಳಸಿನೇ ಕೃಷ್ಣ ಸುಂದರಿ ಅಂತ ಇವರು ಇಲ್ಲಿ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದು. ಓಕೆ. ತೆಲುಗು ಪ್ರಾಜೆಕ್ಟ್ ಅದು, ಬಟ್ ಅದನ್ನು ಕನ್ನಡದಲ್ಲಿ ಲಾಕ್ಡೌನ್ ಟೈಮಲ್ಲಿ ಡಬ್ಬಿಂಗ್ ಮಾಡಿದ್ರು. ಹೇಳಬೇಕು ಅಂದರೆ ತೆಲುಗುಕ್ಕಿಂತ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೋಯ್ತು ಅದು. ಓಕೆ. ಸೊ ರಾಣಿ ಸೀರಿಯಲ್ನ ಮೂಲಕ ಮತ್ತೆ ಕನ್ನಡಕ್ಕೆ ಬಂದ್ರಿ. ಸೊ ಇದು ಒಂದು ವಿಭಿನ್ನವಾದಂತಹ ಪಾತ್ರ ಅಂತ ಹೇಳ್ಬೋದು. ಫಸ್ಟ್ ಪ್ರೋಮೋದಲ್ಲೇ ಮಗಳ ಜೊತೆ ಇರುವಂತಹ ಬಾಂಡಿಂಗ್ ಸೆಂಟಿಮೆಂಟ್ನೆಲ್ಲ ತೋರಿಸಿದ್ರು. ಸೊ ಈ ಸೀರಿಯಲ್ ಓದಿಗೆ ಬಂದಿದ್ದು ಹೇಗೆ? ನಿಮ್ಮ ಬೇರೆ ಪಾತ್ರಗಳಿಗೆ ಕಂಪೇರ್ ಮಾಡಿದ್ರೆ ಇದು ಹೇಗೆ ಡಿಫ್ರೆಂಟ್ ಅನ್ಸುತ್ತೆ? ಸೊ ಒಂದು ಬ್ರೇಕ್ ಆಯಿತು ನಂದು, ಲೈಕ್ ಒಂದು ಆಲ್ಮೋಸ್ಟ್ 2 years ಗ್ಯಾಪ್ ಆಯಿತು ಕನ್ನಡಕ್ಕೆ ಬರೋದಕ್ಕೆ. ಬಿಕಾಸ್ ಅಲ್ಲಿ ನಾನು ತೆಲುಗು ಇನ್ನೊಂದು ಸೀರಿಯಲ್ ಮಾಡಿದೆ ಗ್ಯಾಪಲ್ಲಿ, ತೆಲುಗು ETVಗೆ. ಸೊ ಅದಾದ ನಂತರ ನಾನು ಕನ್ನಡದಕ್ಕೆ ಯಾವುದು ಕೊಟ್ಟಿಲ್ಲ. ಆ್ಯಂಡ್ ಸುಮಾರು ಆಡಿಷನ್ಸ್ ಕೊಡ್ತಾ ಇದ್ದೆ, ಬಟ್ ಐ ಡೋಂಟ್ ನೋ ಏನಕ್ಕೂ ಅಂತ ಆಗ್ತಾನೆ ಇರಲಿಲ್ಲ ಆ ಪ್ರಾಜೆಕ್ಟ್. ಸೊ ಫೈನಲಿ ನಾನು ಗಿವ್ ಅಪ್ ಮಾಡೋ ಟೈಮಲ್ಲಿ ರಾಣಿ ಬಂತು. ನಾನು ಡೈರೆಕ್ಟ್ ಮ್ಯಾನೇಜರ್ ಕಾಲ್ ಮಾಡಿದ್ರು, ರಾಣಿ ಅಂತ ಒಂದು ಪ್ರಾಜೆಕ್ಟ್ ಇದೆ, ಕಾವೇರಿ ಅಂತ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ನಾನು ಇಲ್ಲ ಸರ್ ನಾನು ಮಾಡಲ್ಲ, ನಾನು ಲುಕ್ ಟೆಸ್ಟಿಗೆ ಬರಲ್ಲ ಅಂತ ಹೇಳಿತ್ತು. ಆ್ಯಕ್ಚುಲಿ ಬೇಡ, ನನಗೆ ಇನ್ನು ಕನ್ನಡಕ್ಕೆ ಕೊಡೋದೇ ಬೇಡ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಅವರು ಇಲ್ಲ ನೀವೇ ಮಾಡಬೇಕಂತ ಹೇಳಿದ್ದಾರೆ, ಫಿಕ್ಸೇ ಬನ್ನಿ ಅಂತ ಅಂದರು. ಆಮೇಲೆ ಹೋಗಿದ್ದು ನಾನು. ಅಷ್ಟು ಫಿಕ್ಸ್ ಅಂತ ಅವ್ರ ಕಾಲಲ್ಲಿ ಹೇಳಿದ್ದಕ್ಕೆ ಹೋದೆ ಅವತ್ತು. ಅದಕ್ಕೆ ಇವತ್ತು ನಾನು ಕಾವೇರಿ ಆಗಿದ್ದೀನಿ, ಇಲ್ಲಾಂದರೆ ಹೋಗ್ತಿರ್ಲಿಲ್ಲ. ಸೊ ಕಾವೇರಿ ಪಾತ್ರ ಏನಂದರೆ, ಇದನ್ನ ನಾನು ಚೂಸ್ ಮಾಡ್ಕೊಂಡಿದ್ದು ಯಾಕೆ ಎಲ್ಲರೂ ಕೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಮ್ಮ ಪಾತ್ರ ಯಾಕೆ ಅಂತ. ಬಟ್ ಅಮ್ಮ ಪಾತ್ರ ಮಾಡಿದ ಕಾರಣ ಏನಂದರೆ, ಅದರಲ್ಲಿ ಅವಳು ತಂಗಿ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ, ಆಮೇಲೆ ಅತ್ತೆ ಆಗ್ತಾಳೆ, ತಾಯಿ ಆಗ್ತಾಳೆ, ಒಬ್ಬನಿಗೆ ಹೆಂಡ್ತಿನೂ ಆಗಿರ್ತಾಳೆ. ಸೊ ಎಲ್ಲಾನು ನಾನು ಅದರಲ್ಲಿ ಕವರ್ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಕಾವೇರಿ ಪಾತ್ರ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಆ್ಯಂಡ್ ತುಂಬ ಎಮೋಷ್ನಲ್ ಪಾತ್ರ. ನಾನು ಈ ಹಿಂದೆ ಏನು ಮಾಡ್ಕೊಂಬಂದಿದ್ದೀನೋ ಆ ಕತೆಗಳಿಗಿಂತ ಈ ಕತೆ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಅಮ್ಮ ಮಗಳ ಸ್ಟೋರಿ ಇದು. ಸೊ ಅದಕ್ಕೋಸ್ಕರ ಐ ಸೆಡ್ ಓಕೆ. ಓಕೆ. ಸೊ ಈ ನಡುವೆ ಕಾವೇರಿ ಅವರು ಇನ್ನೊಂದು ಪಾತ್ರ ಮಾಡಿದ್ರು, ಇನ್ನೊಂದು ಸೀರಿಯಲ್ ಮಾಡಿದ್ರು ಅಂತ ಹೇಳಿದ್ರಿ. ಸೊ ETVಗೆ ಆ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ? ETVಗೆ ಮಾಡಿದ್ದು ಯಮುನಾ ಮ್ಯಾಮ್ ಜೊತೆಗೆ. ಸೊ ಅದರಲ್ಲಿ ಲಕ್ಷ್ಮಿ ಅಂತ ಕ್ಯಾರೆಕ್ಟರು, ಯಮುನಾ ಮ್ಯಾಮ್ ಅವ್ರ ಜೊತೆಗೆ. ಅದೊಂಥರ ಚಬ್ಬಿಯಾಗಿ ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡಿರೋ ಒಂದು ಪಾತ್ರ ಅದು. ಸೊ ಅದು ಸ್ವಲ್ಪ ದಿನನೇ ಮಾಡಿದೆ, ಒಂದು 1.5 years ಅಷ್ಟೇ ಮಾಡಿದೆ. ಅದೂ ಪ್ರೊಡಕ್ಷನ್ನು ಈ ರಾಮೋಜಿ ಅವ್ರದ್ದು. ಸೊ ರಾಣಿ ಸೀರಿಯಲ್ ಮಾಡಕ್ ಮುಂಚೆ ETVಲಿ ಒಂದು ಸೀರಿಯಲ್ ಮಾಡಿದೆ ಅಂತ ಹೇಳಿದ್ರಿ. ಸೊ ಆ ಸೀರಿಯಲ್, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ETVಯಲ್ಲಿ ನಾನು ಯಮುನಾ ಮ್ಯಾಮ್ ಅವ್ರ ಜೊತೆಗೆ ಮಾಡಿದ್ದು. ಅದು ತುಂಬ ಬಬ್ಲಿ ಕ್ಯಾರೆಕ್ಟರ್. ಆ್ಯಂಡ್ ಇನ್-ಹೌಸ್ ರಾಮೋಜಿ ಅವ್ರದ್ದು ಇನ್-ಹೌಸ್ ಪ್ರಾಜೆಕ್ಟ್ ಅದು. ETV ಪ್ರೊಡಕ್ಷನೇ ತುಂಬ ಚೆನ್ನಾಗಿತ್ತು. ಪ್ರೊಡಕ್ಷನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಆ್ಯಂಡ್ ನಂಗೆ ಅಷ್ಟೇನು ಕೆಲಸನೇ ಇರ್ತಿರ್ಲಿಲ್ಲ ಅಲ್ಲಿ. ತುಂಬ ಚಿಲ್ಲಾಗಿ ಕೆಲಸ ಮಾಡ್ಕೊಂಡಿದ್ದೆ, ಖುಷಿಯಾಗಿದ್ದೆ ಅಲ್ಲಂತೂ. ಆ ಪ್ರಾಜೆಕ್ಟಲ್ಲಂತೂ ಫುಲ್ ಖುಷಿಯಾಗಿದ್ದೆ. ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೀನಿಯರ್ ಆರ್ಟಿಸ್ಟ್ ಯಮುನಾ ಮ್ಯಾಮ್ ಅವ್ರನ್ನೆಲ್ಲ ನಾವು ಇಲ್ಲಿ ಕುತ್ಕೊಂಡು ನೋಡಿದ್ದೆ ಯಾವಾಗೋ ಒಂದ್ಸತಿ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಇತ್ತು.
ಎಸ್. ಸೊ ಇದು ಒಂದು ರೀತಿ ಕಮ್ ಬ್ಯಾಕ್ ಅಂತ ಹೇಳ್ಬೋದು, ಅಂದರೆ 2 years ಗ್ಯಾಪ್ ಆಯಿತು ಅಂತ. ಸೊ ನೀವು ಹೌ ಡಿಡ್ ಯು ಮೇಕಪ್ ಯೋರ್ ಮೈಂಡ್, ಅಂದರೆ ಈ 2 years ಗ್ಯಾಪ್ ಆದಾಗ ನಿಮ್ಮನ್ನು ನೀವು ಹೇಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಆ್ಯಂಡ್ ಕಾಯಬೇಕು ಮತ್ತೆ ಇನ್ನೊಂದು ಸೀರಿಯಲ್ ಬರಬೇಕು ಕನ್ನಡದಲ್ಲಿ? ತುಂಬ ಆ ಗ್ಯಾಪ್ ಇದೆಯಲ್ಲ, ಯಾವುದೇ ಆರ್ಟಿಸ್ಟ್ಗಾಗಲೂ ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಬಿಕಾಸ್ ಒಂದು ಕಡೆ ನಮಗೆ ಕೆಲಸ ಮಾಡಬೇಕು ಅಂತ ಒಂದು ಮೈಂಡಲ್ಲಿರುತ್ತೆ, ಇನ್ನೊಂದು ಕಡೆ ಜನ ಕೇಳ್ತಿರ್ತಾರೆ ಎಲ್ಲಿ ಹೋದ್ರು, ಯಾಕೆ ನೀವು ಯಾವುದು ಮಾಡ್ತಾ ಇಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ನಮಗೆ ಸಿಗ್ತಾ ಇಲ್ಲ ಯಾವುದು ಅಂತ, ಯಾಕೆ ನೀವು ಯಾವುದು ಮಾಡ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ. ಆ್ಯಂಡ್ ಸಿಗ್ತಾ ಇಲ್ಲ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ಪಾತ್ರಕ್ಕೆ ನಾವು ಸೆಟ್ ಆಗ್ತಿರಲ್ಲ, ನಮಗೆ ಸೆಟ್ ಆಗುವಂಥ ಪಾತ್ರ ಸಿಗ್ತಿರಲ್ಲ, ಯಾವುದ್ಯಾವುದೋ ಪಾತ್ರ ಇರುತ್ತೆ. ಆಮೇಲೆ ಈಗಂತೂ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಹಳಬರು ಮತ್ತು ರಿಪೀಟೆಡ್ ಫೇಸಾ ಅನ್ಸುತ್ತೆ ಅವ್ರಿಗೆ. ಸೊ ಆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲನೂ ಮೀರಿ ನಮಗೊಂದು ಪ್ರಾಜೆಕ್ಟ್ ಸಿಗುತ್ತೆ ಅಂದರೆ ಅದು ತುಂಬ ನಾವು ಗ್ರೇಟೇ. ಈಗ ಸದ್ಯಕ್ಕೆ ನೋಡಬೇಕಂದ್ರೆ ತುಂಬ ಕಾಂಪಿಟೇಷನ್ ಇದೆ. ಆ್ಯಂಡ್ ಜನ ಒಂದು ಕೇಳ್ತಿರ್ತಾರಲ್ಲ, ಅದೊಂದು ತುಂಬ ಸ್ಟ್ರೆಸ್ಸು. ಸೊ ಆ ಸ್ಟ್ರೆಸ್ಸು ಹ್ಯಾಂಡಲ್ ಮಾಡೋದಿಲ್ಲ ಇದೆಯಲ್ಲ, ಮಾಡ್ತೀನಿ, ಸದ್ಯದ್ರಲ್ಲೇ ಮಾಡ್ತೀನಿ. ನನಗಂತೂ ಎಲ್ಲರೂ ಅದೇ ಪ್ರಶ್ನೆ, ಯಾಕೆ ನೀವು ಯಾವುದು ಮಾಡ್ತಾಯಿಲ್ಲ, ಕನ್ನಡದಲ್ಲಿ ಯಾವುದು ಯಾಕೆ ಮಾಡ್ತಾಯಿಲ್ಲ ಅಂತ. ನಾನು ಸದ್ಯದ್ರಲ್ಲೇ ಈಗ ರೆಡಿ ಆಗ್ತಾಯಿದ್ದೆ ಒಂದು ಪ್ರಾಜೆಕ್ಟು, ಮಾಡ್ತೀನಿ ಅಂತ ಸುಮ್ಮನೆ ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ ನಾನು ಸುಮಾರು ಜನಕ್ಕೆ. ಸೊ ಆ ಗ್ಯಾಪಲ್ಲೇ ನಾನು ಬಿಸ್ನೆಸ್ ಶುರು ಮಾಡಿದ್ದು, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಬಿಸ್ನೆಸ್ ಶುರು ಮಾಡಿದ್ದು. ಓಕೆ. ಸೊ ತೆಲುಗು ಪ್ರಾಜೆಕ್ಟ್ಸಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀರಾ. ಸೊ ಅಲ್ಲಿನ ವರ್ಕಿಂಗ್ ಸ್ಟೈಲ್, ಅಲ್ಲಿನ ಆರ್ಟಿಸ್ಟ್, ಅಲ್ಲಿನ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದರೆ? ನಾನು ತೆಲುಗು ಕನ್ನಡ ಅಂತ ಏನು ಕಂಪೇರ್ ಮಾಡಲ್ಲ, ಬಟ್ ಅಲ್ಲಿನೂ ಚೆನ್ನಾಗಿತ್ತು, ಇಲ್ಲಿನೂ ಚೆನ್ನಾಗಿದೆ. ಬಟ್ ನಾನೊಂದು ಸ್ವಲ್ಪ ತೆಲುಗು ಜಾಸ್ತಿ ಮಾಡಿರೋದು, ಯಾಕಂದರೆ ನಾನು ಫಸ್ಟ್ ಲಾಂಚ್ ಆಗಿರೋದು ಅಲ್ಲೇ, ಅವರಿಂದನೇ ನನಗೆ ಇವತ್ತು ಈ ಪ್ರಾಜೆಕ್ಟ್ಗಳೆಲ್ಲ ಸಿಕ್ಕಿದ್ದು ಅಂತ ನಾನು ಅನ್ಕೊತೀನಿ. ಬಿಕಾಸ್ ಅವತ್ತು ಅವ್ರು ನನ್ನ ಕರೆದುಬಿಟ್ಟು ಲೀಡ್ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ನನಗೆ ಲೀಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೂ ನಾನು ಇನ್ನು ಅಕ್ಕ ತಂಗಿ ಪಾತ್ರದಲ್ಲಿಂದನೇ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ನನಗೆ ಒಂದು ಹೇಳ್ತಾರಲ್ಲ, ಒಂದು ಗ್ರೇಟ್ಫುಲ್ ಆಗಿರೋದು ಆ ಥರ ತೆಲುಗು ಇಂಡಸ್ಟ್ರಿ ಮೇಲಿದೆ ಅಷ್ಟೇ. ಬಟ್ ಕನ್ನಡ ಈಸ್ ಆಲ್ವೇಸ್, ನಮ್ಮ ಕನ್ನಡ ನಾವು ಬಿಟ್ಕೊಡೋಕ್ಕೆ ಆಗಲ್ಲ. ಬಟ್ ಅಲ್ಲಿನೂ ಚೆನ್ನಾಗಿದೆ ವರ್ಕಿಂಗ್ ಸ್ಟೈಲ್. ಓಕೆ. ಸೊ ನೀವೇನು ಬೇರೆ ಡಿಫ್ರೆನ್ಸಸ್ನ ಗುರ್ತಿಸಲ್ವಾ ಹಾಗಾದರೆ? ಇಲ್ಲಿ ಆರ್ಟಿಸ್ಟ್ ಅಲ್ಲಿ ಹೋದವರು ಅಲ್ಲಿನ ವರ್ಕಿಂಗ್ ಸ್ಟೈಲೇ ಬೇರೆ ಅಂತ ಹೇಳ್ತಾರೆ. ಏನು ವರ್ಕಿಂಗ್ ಸ್ಟೈಲ್ ಇಲ್ಲ, ನನಗೆ ನಾವು ಆ ಥರ ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಕನ್ನಡದಲ್ಲಿ ನಾವು ಸ್ವಲ್ಪ ಶಾರ್ಟ್ ವಾಯ್ಸ್ ಆಗಲಿ ಟೆಕ್ನಿಕಲ್ ಆಗಲಿ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ತೀವಿ, ನೋಡ್ತೀವಿ. ಆ್ಯಂಡ್ ಸ್ವಲ್ಪ ಕಥೆನ ರಿಯಾಲಿಟಿ ಹತ್ರದಲ್ಲಿ ಮಾಡ್ತೀವಿ. ಬಿಕಾಸ್ ನಮ್ಮ ಆಡಿಯನ್ಸ್ ಹಿಂಗೆ ಇರೋದು. ಅಲ್ಲಿ ಸ್ವಲ್ಪ ರಿಯಾಲಿಟಿಗಿಂತ ಒಂಚೂರು ಮೇಲೆ ಹೋಗ್ಬಿಡ್ತಾರೆ, ಬಿಕಾಸ್ ಅಲ್ಲಿ ಆಡಿಯನ್ಸಿಗೆ ಅದೇ ಬೇಕು. ಆ್ಯಂಡ್ ನಾವು ಆಲ್ಮೋಸ್ಟ್ ತೆಲುಗು ಅಲ್ಲಿ ಕನ್ನಡದವರೇ ಇರೋದ್ರಿಂದ ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. ಇಲ್ಲಿ ನಾವು ಅಲ್ಲಿ ಕನ್ನಡನೇ ಮಾತಾಡೋದು ಸೆಟ್ಟಲ್ಲಿ, ಯಾರು ತೆಲುಗು ಮಾತಾಡಲ್ಲ, ಎಲ್ಲ ಕನ್ನಡನೇ ಮಾತಾಡೋದು ಸೆಟ್ಟಲ್ಲಿ. ಆ್ಯಂಡ್ ನಾವು ಅಲ್ಲಿ ಹೋಗ್ಬಿಟ್ಟು ಟೆಕ್ನಿಷಿಯನ್ಸ್ಗೂ ಕನ್ನಡ ಕಲಿಸ್ತೀವಿ. ಈಗ ಅಲ್ಲಿ ಟೆಕ್ನಿಷಿಯನ್ಸ್ ಕನ್ನಡನೂ ಬರುತ್ತೆ. ಎಸ್. ಸೊ ಅಲ್ಲೂ ಆಲ್ಮೋಸ್ಟ್ ಎಲ್ಲರೂ ಕನ್ನಡನೇ ಮಾತಾಡ್ತಾರೆ, ಇಲ್ಲಿಂದ ಹೋಗಿರೋರು ಜಾಸ್ತಿ ಇರೋದ್ರಿಂದ. ಓಕೆ. ಸೊ ನೀವು ವ್ಲಾಗರ್ ಕೂಡ ಹೌದು. ವ್ಲಾಗಿಂಗ್ ಎಷ್ಟು ಎಂಜಾಯ್ ಮಾಡ್ತೀರಾ? ವ್ಲಾಗಿಂಗ್ ಬಂದು ನಾನು ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡಲ್ಲ, ಬಟ್ ಟೈಮ್ ಸಿಕ್ಕಾಗ ಇದು ನಂಗೆ ಇಷ್ಟ. ಒಂಥರ ನನ್ನ ಲೈಫ್ ಸ್ಟೈಲ್ನ ತೋರಿಸೋದಕ್ಕೆ ಖುಷಿ ಆಗುತ್ತೆ. ಅಲ್ಲಿ ಆಡಿಯನ್ಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ, ಮಾಡಿ ಬ್ಯಾಕ್ ಟು ಬ್ಯಾಕ್. ಬಟ್ ಈ ಮಧ್ಯದಲ್ಲಿ ಆಗ್ತಾ ಇಲ್ಲ, ಬಟ್ ಐ ಎಂಜಾಯ್. ಓಕೆ. ಸೊ ಆರ್ಟಿಸ್ಟ್ಗೆ ಎಲ್ಲರೂ ಕೇಳುವಂಥ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದರೆ, ನೀವು ನಿಮ್ಮ ಸ್ಕಿನ್ ಹೇಗೆ ನೋಡ್ಕೋತೀರಾ, ಗ್ಲೋ ಹೇಗೆ ಕಾಪಾಡ್ಕೊಳ್ತೀರಾ, ಡಯಟ್ ಏನು ಮಾಡ್ತೀರಾ ಅಂತ ಎಲ್ಲ. ಸೊ ನೀವು ನಿಮ್ಮ ವ್ಲಾಗಲ್ಲಿ ಇದನ್ನೆಲ್ಲ ಟಿಪ್ಸ್ ಕೊಡ್ತಿರ್ತೀರಾ? ಅಷ್ಟೊಂದಿಲ್ಲ, ಬಟ್ ಸ್ವಲ್ಪ ಕೊಡ್ತಿರ್ತೀನಿ. ಇದ್ರ ಜೊತೆಗೆ ನಾನು ನನ್ನದೇ ಆದಂಥ ಬಿಸ್ನೆಸ್ಸು ಇದೆ, ನಂದು ಬೋಟಿಕ್ ಇದೆ. ಸೊ ಆ ಬೋಟಿಕ್ನ ಮೇಂಟೈನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಮಧ್ಯದಲ್ಲಿ ಸಿಕ್ಕಿದಾಗೆಲ್ಲ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಡಕ್ಟ್ ನಾನು ಯೂಸ್ ಮಾಡಿಬಿಟ್ಟು ನನಗೆ ಅದು ವರ್ಕ್ ಆಗಿ ಜೆನ್ಯೂನ್ ಪ್ರಾಡಕ್ಟ್ ಇದ್ದರೆ ಮಾತ್ರ ನಾನು ರೆಫರ್ ಮಾಡ್ತೀನಿ. ಸುಮ್ಮನೆ ಯಾವುದೋ ಪ್ರಮೋಷನ್ ಮಾಡ್ದಂತ ನಾನು ಯಾವತ್ತೂ ಮಾಡಲ್ಲ. ನನಗೆ ಅದು ವರ್ಕ್ ಆಯಿತಾ, ಚೆನ್ನಾಗಿ ಅನ್ನಿಸ್ತಾ, ಅದು ವರ್ತ್ ಇದ್ದರೆ ಮಾತ್ರ ಅಲ್ಲಿ ರೆಫರ್ them. ಓಕೆ. ಸೊ ನಕ್ಷಿ ಡಿಸೈನ್ ಸ್ಟುಡಿಯೋ, ಈ ಹೆಸರು ಹೇಗೆ ಬಂತು? ಯಾಕೆ ಈ ಹೆಸರು ನಕ್ಷಿ ಅನ್ನೋದು? ಆ್ಯಕ್ಚುಲಿ ನಾವು ರ್ಯಾಂಡಮ್ ಆಗಿ ಇಟ್ಬಿಟ್ಟಿದ್ದೀವಿ. ಏನು ಹೆಸರು ಇಡೋಣ ಅಂತ ಕನ್ಫ್ಯೂಷನ್ ಇರ್ತೀವಿ. ಏನು ಇಡೋಣ, ಓಕೆ ನಕ್ಷಿ ಅಂತ ಇಡೋಣ. ಡಿಸೈನರ್ಗೆ ಕನ್ನಡದಲ್ಲಿ ನಕ್ಷಿ ಡಿಸೈನ್ ಮಾಡೋದಕ್ಕೆ ನಕ್ಷಿ ಅಂತ ಕರೀತಾರೆ. ಸೊ ಹಾಗಾಗಿ ನಕ್ಷಿ ಇಟ್ಟೆ. ಆಮೇಲೆ ಅದು ಕನೆಕ್ಟ್ ಆಯಿತು, ಯಾಕಂದರೆ ನಮ್ಮ ಅಮ್ಮನ ಹೆಸರು ಮೀನಾಕ್ಷಿ. ಸೊ ಅದಕ್ಕೆ ನಕ್ಷಿ ಅಂತ ಇಟ್ಟಿದ್ದೀನಿ ಅಂತ.
ಓಕೆ. ಸೊ ಯಾಕೆ ಡಿಸೈನರ್ ಸ್ಟುಡಿಯೋ? ಬಿಕಾಸ್ ನೀವು ಡಿಗ್ರಿ ಮಾಡಿದ್ರಿ, ಆನಂತರ ಆಕ್ಟಿಂಗ್ ಸ್ಕೂಲಿಗೆ ಬಂದ್ರಿ, ಅಂದ್ರೆ ಬೇರೆ ಬಿಸ್ನೆಸ್ ಅಂತ ಬಂದಾಗ್ಲೇ ಬೇರೆ ಇನ್ಯಾವ್ದಾದ್ರು ನನಗೆ ಸೇಫೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತಿದ್ದು ಡಿಸೈನರ್ ಸ್ಟುಡಿಯೋ. ಓಕೆ. ಬಿಕಾಸ್ ನಮಗೂ ಬೇಕೇ ಬೇಕು ಔಟ್ಫಿಟ್ಸ್, ಆ್ಯಂಡ್ ಜನ ನಮ್ಮನ್ನು ನೋಡೋದೇ ಔಟ್ಫಿಟ್ಸು ನೋಡ್ತಾರೆ. ಸೊ ಹಾಗಾಗಿ ಇದು ನನ್ನ ರಿಲೇಟೆಡೇ ಇದೆ, ನಾನು ಔಟ್ ಆಫ್ ದ ಬಾಕ್ಸ್ ಅಂತೂ ಇಲ್ಲ ಅಂತ ಇದನ್ನ ಚೂಸ್ ಮಾಡ್ಕೊಂಡೆ. ಓಕೆ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಆಂಟರ್ಪ್ರಿನರ್ ಅಂಡ್ ಬಿಸ್ನೆಸ್? ಬಿಸ್ನೆಸ್ ಈಸ್ ಸೋ ಡಿಫಿಕಲ್ಟ್ ಮೇಂಟೈನ್ ಮಾಡೋದು, ಅದಕ್ಕೆ ಟೈಮ್ ಕೊಡಬೇಕು, ಆ್ಯಂಡ್ ಕಷ್ಟ ಇದೆ ಬಿಸ್ನೆಸ್ ಮಾಡೋರಿಗೆಲ್ಲ. ಹ್ಯಾಟ್ಸ್ ಆಫ್ ಅವ್ರಿಗೆ. ಬಿಕಾಸ್ ಬಿಸ್ನೆಸ್ ಈಸ್ ನಾಟ್ ಇದು, ಅದು ತುಂಬ ಕಷ್ಟಪಡ್ಬೇಕು. ಒಂದು ಬಿಸ್ನೆಸ್ನ ನಿಲ್ಸೋದಿದೆ, ಆಮೇಲೆ ನಮ್ಮ ಕಡೆ ಕೆಲಸ ಮಾಡೋರನ್ನ ನೋಡ್ಕೊಳ್ಳೋದಾಗಲಿ, ಅವ್ರಿಗೆ ಟೈಮ್ ಟು ಟೈಮ್ ಪೇಮೆಂಟ್, ನಮಗೆ ಬರುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಬಟ್ ಅವ್ರ ಲೈಫ್ ಲೀಡ್ ಮಾಡ್ತಿರ್ತಾರೆ ನಮ್ಮ ಮೇಲೆ ಡಿಪೆಂಡ್ ಆಗಿ. ಸೊ ಅವ್ರನ್ನ ನಾವು ಫಸ್ಟು ಕ್ಲಿಯರ್ ಮಾಡಬೇಕು, ಅದೆಲ್ಲ ನೋಡ್ಕೊಳ್ಳೋದಾಗಲಿ. ಆಮೇಲೆ ಎಷ್ಟು ಬಂತು ಎಷ್ಟೋಯ್ತು, ಕೆಲವೊಂದು ಸತಿ ಬಿಸ್ನೆಸ್ಸೇ ಆಗಿರಲ್ಲ. ಸೊ ಅದನ್ನು ಮೆಂಟಲಿ ಪ್ರೆಷರ್ ಆಗುತ್ತೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಎಸ್. ಸೊ ಈ ನಡುವೆ ಹೇಳಿದ್ರಿ ಒಂದು ಸಿನಿಮಾ ಮಾಡಿದೆ ಅಂತ. ಸೊ ಈಗ ಮಾಡಿರುವಂತಹ ಎಲ್ಲ ಪಾತ್ರಗಳ ಜೊತೆ ನೀವು ಆಶಿಸುವಂಥ ಬೇರೆ ಪಾತ್ರಗಳು ಯಾವ್ದು? ಯಾವ ಥರ ಪಾತ್ರಗಳನ್ನ ನೀವು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀರ? ನಾನು ಆಲ್ಮೋಸ್ಟ್ ಎಲ್ಲ ಮಾಡಿದ್ದು ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ಸೇ. ಬಿಕಾಸ್ ನನ್ನ ಫೇಸ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ಅದಕ್ಕೆ ಇಟ್ಕೊಬಿಟ್ಟಿದ್ದಾರೆ. ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಿದ್ದೀನಿ. ಆಮೇಲೆ ಬಬ್ಲಿ ಆಗಿರೋದು ಮಾಡಿದೆ. ಬಟ್ ನನಗೆ ಆಸೆ ಆ್ಯಸ್ ಅನ್ ಆರ್ಟಿಸ್ಟ್, ನಾನು ಒಂದು ಸತಿ ಆದ್ರೂ ನೆಗೆಟಿವ್ ಕ್ಯಾರೆಕ್ಟರ್ನ ಮಾಡಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನಿಸುತ್ತೆ. ಸೊ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋಕ್ಕೆ ಸಖತ್ ಇಷ್ಟ. ಎಸ್. ಸೊ ಉತ್ತರ ಕರ್ನಾಟಕದ ಬಗ್ಗೆ ಆಗಲೇ ಸ್ವಲ್ಪ ಹೇಳಿದ್ರಿ, ಬಟ್ ಈಗ ಇನ್ನಷ್ಟು ಹೇಳಿ. ನಿಮ್ಮ ಬಾಲ್ಯ, ನಿಮ್ಮ ಸ್ಕೂಲೆಲ್ಲ ಆಗಿದೆಯಲ್ಲಿ? ನನ್ನ ಸ್ಕೂಲ್ ಆಮೇಲೆ ಓದಿದ್ದು ಅಲ್ಲೇ ಪ್ರೈಮರಿ ಸ್ಕೂಲ್ ಒಂದಿತ್ತು, ಗಿರೀಶ್ ನಗರ ಅಂತ. ಸೊ ಅಲ್ಲಿ ನಾನು ಪ್ರೈಮರಿ ಮುಗಿಸಿದ್ದು. ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ, PB ಅಂತ. ಪಿ ಬಿ ಅನ್ನೋದು ಪರಶುರಾಮ್ ಬಾಹು ಅಂತ. ಅವರೊಬ್ಬರು ಈಸ್ ವೆರಿ ಫೇಮಸ್. ಅವಾಗ ಆ ಕಾಲದಲ್ಲಿ ಅವರು ಫಸ್ಟ್ ರ್ಯಾಂಕ್ ಬಂದಿದ್ರಂತೆ. ಅವರು ಪುಣೆದವರು. ಸೊ ನಮ್ಮ ರಾಜರು ಅವ್ರಿಗೋಸ್ಕರ ಒಂದು ಸ್ಕೂಲೇ ಕಟ್ಸಿದ್ದಾರೆ ಅಲ್ಲಿ. ಸೊ ಅದು ಹಳೇ ಸ್ಕೂಲು, 100 years ಆಗಿದೆ ಆ ಸ್ಕೂಲ್ಗೆ. ಅಲ್ಲಿ ನಾನು ಕಲ್ತಿರೋದು. ಆ್ಯಂಡ್ ಅದಾದಮೇಲೆ ಡಿಗ್ರಿ ಮಾಡಿದೆ, BLD ಅಂತ. ಅದೂ ಅಷ್ಟೇ 150 yearsಯಿಂದ ಆ ಕಾಲೇಜ್ ಇದೆ. ಸೊ ಅಲ್ಲಿ ನಾನು ಕಲ್ತಿರೋದು. ನಮ್ಮ ಸಿಟಿ ಈಸ್ ವೆರಿ ಡೀಸೆಂಟ್ ಆ್ಯಂಡ್ ಎಲ್ಲ ಫೇಮಸ್ ಫಾರ್ ಎಜುಕೇಷನ್ ಓನ್ಲಿ. ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಅಲ್ಲಿಗೆ ಬರಬೇಕು ಎಜುಕೇಷನ್ಗೆ ತುಂಬ ಒಳ್ಳೆಯದು ನಮ್ಮ ಜಮಖಂಡಿ. ಆಲ್ಮೋಸ್ಟ್ ಎಲ್ಲರೂ ಎಜುಕೇಷನ್ಗೋಸ್ಕರ ಬರ್ತಾರೆ ಅಲ್ಲಿ. ಓಕೆ. ಸೊ ಸ್ಕೂಲಲ್ಲಿ ಹೇಗಿರ್ತಾ ಇದ್ರು ಐಶ್ವರ್ಯ ಅವರು? ಇದೇ ಥರ ಅಂದರೆ ಇನ್ನೂ ಸೈಲೆಂಟ್ ಆಗಿರ್ತಿದ್ರ ಅಥವಾ ಇನ್ನೂ ಇದೇ ಥರ ಆ್ಯಕ್ಟಿವ್ ಆಗೇ ಇರ್ತಾ ಇದ್ರ? ಇಲ್ಲ, ಸೈಲೆಂಟಾಗಿ ಅಂತೂ ಇರಲಿಲ್ಲ. ನಾನು ಫುಲ್ ಆ್ಯಕ್ಟಿವ್ ಆಗೇ ಇದ್ದು ಬರೀ ಆಟ ಅಷ್ಟೇ, ಓದಿಲ್ಲ. ಆಟ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಡ್ಯಾನ್ಸು, ಆಮೇಲೆ ಕಬಡ್ಡಿ, ಖೋ-ಖೋ, ಅಲ್ಲೆಲ್ಲ ತುಂಬ ನಮ್ಮ ಕಡೆ ಕಬಡ್ಡಿಗೆ ಜಾಸ್ತಿ ಒಲವು ಇರುತ್ತೆ. ಸೊ ಕಬಡ್ಡಿ ಆಡ್ತಿದ್ವಿ, ಖೋ-ಖೋ ಎಲ್ಲ ಮಾಡ್ತಿದ್ವಿ. ಆಮೇಲೆ ಯಾವಾಗ ನಾನು ಸೆಕೆಂಡ್ PU ಬಂದು ಅವಾಗ ಬೇರೆ ಥರ ಶುರು ಆಯಿತು. ಫುಲ್ ಎಲ್ಲರೂ ಹೆದರ್ಸ್ಕೊಂಡು ಓಡಾಡೋದು. ಬಿಕಾಸ್ ನಂದು ಸೆಕೆಂಡ್ PU ಎಲ್ಲ ಮುಗಿಸಿದ್ದು ಗರ್ಲ್ಸ್ ಕಾಲೇಜಲ್ಲಿ. ಸೊ ನಾವೊಂದು 4 ಜನ ಗ್ಯಾಂಗ್ ಮಾಡಿದ್ದೀವಿ. ಸೊ 4 ಜನ, ನಾನು ಇದುವರೆಗೂ ಯಾವತ್ತೂ ಫಸ್ಟ್ ಪೀರಿಯಡ್ಗೆ ಹೋಗೇ ಇಲ್ಲ. ಯಾವತ್ತಿದ್ರು 9:30 ಮೇಲೆನೆ. ಬಿಕಾಸ್ ಹಂಗೆ ಅಷ್ಟು ಅರ್ಲಿ ಎದ್ದೇಳೋದು ತುಂಬ ಕಷ್ಟ ಅನಿಸ್ತಿತ್ತು. ಇವಾಗ ಶೂಟಿಂಗಿಗೆ 5:30 ಎದ್ದೋಗ್ತೀನಿ. ನಮ್ಮಮ್ಮ ಯಾವಾಗಲೂ ಹೇಳೋರು, ಫಸ್ಟ್ ಪೀರಿಯಡ್ ಯಾವತ್ತೂ ಹೋಗೇ ಇಲ್ಲ, ಇವಾಗ 5:30 ಹೆಂಗೆ ಎದ್ದೇಳ್ತೀಯ ನೀನು ಅಂತ. ಬೇಗ ಎದ್ದೇಳೋದಾಗತ್ತೆ ಅಂತ ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಸೊ ಆ ಥರ ಲೇಟ್ ಆಗಿ ಹೋಗೋದು, ಮತ್ತು 1-2 ಕ್ಲಾಸ್ ಅಟೆಂಡ್ ಮಾಡೋದು, ಆಲ್ಮೋಸ್ಟ್ ಕ್ಲಾಸ್ ಎಲ್ಲ ಬಂಕ್ ಮಾಡೋದು, ಗಾಡಿ ತೊಗೊಂಡು ಎಲ್ಲೆಲ್ಲೋ ಹೋಗ್ಬಿಡೋದು ಸುತ್ತಕ್ಕೆ, ಎಲ್ಲ ಫ್ರೆಂಡ್ಸು ಗ್ಯಾಂಗು. ಸೊ ಆ ಥರ ಎಂಜಾಯ್ ಮಾಡಿದ್ದೀನಿ, ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಹಂಗಾದ್ರೆ ಈಗ ನೆಗೆಟಿವ್ ಲೀಡ್ ಬಂತು ಅಂದ್ರೆ ಪಕ್ಕ ಆರಾಮಾಗಿ ಪ್ಲೇ ಮಾಡ್ತೀರಾ, ಎಂಜಾಯ್ ಮಾಡ್ಕೊಂಡು. ಓಕೆ. ಸೊ ಕಾಲೇಜ್ ಓದಿದ್ದೆಲ್ಲಿ, ಸ್ಕೂಲ್ ಓದಿದ್ದೆಲ್ಲಿ ಹೇಳಿದ್ರಿ, ಅಂಡ್ ಫ್ರೆಂಡ್ಸ್ ಜೊತೆ ಹೇಗಿರ್ತಿದ್ರಿ ಹೇಳಿದ್ರಿ? ಜೊತೆಗೆ ನಾವೊಂದು ತುಂಬ ಎಲ್ರ ಜೊತೆ ಏನು ಫ್ರೆಂಡ್ಶಿಪ್ ಇರಲಿಲ್ಲ ನಮ್ಮದು, ಅಷ್ಟಕ್ಕಷ್ಟೇ ಇತ್ತು. ಬಟ್ ಎಲ್ರ ಜೊತೆ ಮಾತಾಡ್ತಿದ್ವಿ. 9 ಜನ ಇದ್ವಿ ನಾವು ಕಾಲೇಜಲ್ಲಿ. ಇಡೀ ಕಾಲೇಜ್ನೇ ಹಾಳು ಮಾಡಿಬಿಟ್ಟಿದ್ವಿ. ನಾನಂತೂ ಎವ್ರಿ ಡೇ ಪ್ರಿನ್ಸಿಪಲ್ ಚೇಂಬರಲ್ಲಿ ನಿಂತ್ಕೊಂಡ್ಬಿಡೋದು, ಇವಳ್ದೇನು ಇವತ್ತು ಅಂತ. ಅಷ್ಟು ಫೇಮಸ್ ಆಗಿಬಿಟ್ಟಿದೆ ನಾನಂತೂ. ದಿನ ಏನೋ ಒಂದು ಮಾಡೋದು ಹೋಗೋದು.
ಓಕೆ, ಸೊ ಕ್ಲಾಸಲ್ಲಿ ಕಾಣಿಸ್ಕೊಂಡದಕ್ಕಿಂತ ಹೊರಗಡೆ ಅನ್ಸೋದೇ ಜಾಸ್ತಿ ಇತ್ತು. ಓಕೆ, ಸೊ ಅಪ್ಪ ಅಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಪ್ಪ ಸ್ಕೂಲ್ ಪ್ರಿನ್ಸಿಪಲ್. ಇದೇನು ಚೆನ್ನಾಗಿದೆ. ಪ್ರಿನ್ಸಿಪಲ್ ಮಗಳೇ, ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಓಕೆ, ಸೊ ನಮ್ಮಪ್ಪ ಪ್ರಿನ್ಸಿಪಲು. ಆ್ಯಂಡ್ ಅಣ್ಣ ಬಂದು CA ಮಾಡ್ತಿದ್ದಾರೆ. ಸೊ ಆ್ಯಂಡ್ ಅವ್ರದ್ದು ಬಿಸ್ನೆಸ್ ಎಲ್ಲ ಐತೆ. ಅಕ್ಕ ಇದ್ದಾರೆ ಒಬ್ರು, ಶೀ ಈಸ್ ಮ್ಯಾರಿಡ್. ಸೊ ಅಕ್ಕ ಬೇಗ ಮದುವೆ ಆಗೋದ್ರು, ನಾನು ಅಣ್ಣ ಇದ್ದೀವಿ. ಸೊ ನನಗೇನಿತ್ತು ಅಂದರೆ ಸೈನ್ಸ್ ಓದಬೇಕು ಅಂತ ಆಸೆ ಇತ್ತು. ಬಟ್ ನಮ್ಮಣ್ಣ ನನಗೆ ಸೈನ್ಸ್ ಓದಕ್ಕೆ ಬಿಡಲಿಲ್ಲ. ಅವನೇ ನನ್ನನ್ನು ಹೋಗ್ಬಿಟ್ಟು ಕಾಮರ್ಸಿಗೆ ಸೇರಿಸ್ದ. ಸೊ ಹಾಗಾಗಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಓದಲಿಲ್ಲ. ಈಗಲೂ ಅದೇ ಹೇಳ್ತೀನಿ ನಾನು ಅವ್ರಿಗೆ ರೀಸನು. ನಾನು ಬೇಕಾಗಿದ್ದು ನೀವು ಹಾಕಿದ್ದಿದ್ರೆ ಓದ್ತಿದ್ದೆ, ನಿಮಗೆ ಬೇಕಾಗಿದ್ದು ಹಾಕಿದ್ದೀರಾ, ಅದಕ್ಕೆ ಓದಿಲ್ಲ ಅಂತ. ಓಕೆ, ಸೊ ಅಮ್ಮ ಹೋಮ್ ಮೇಕರ್. ಓಕೆ, ಆದ್ರೂ ಅದೊಂದು ಪ್ರಶ್ನೆ ಬರುತ್ತೆ ಇವಾಗ, ಅಂದ್ರೆ ಅಷ್ಟೆಲ್ಲ ತರಲೆ ಮಾಡ್ತಿದ್ದವ್ರು, ಓಡಾಡ್ತಿದ್ದವ್ರು, ಹೇಗ್ ಸೈನ್ಸ್ ಓದ್ಬೇಕು ಅನ್ಕೊಂಡ್ರಿ? ಅದೇ ಸೈನ್ಸು ನಾನು ಫಸ್ಟ್ 10th ಮುಗಿದ ತಕ್ಷಣ ಸೈನ್ಸ್ ಓದೋಣ ಅಂತ ಅನ್ಕೊಂಡಿದ್ದೆ, ಚೆನ್ನಾಗಿ ಓದೋಣ ಸೈನ್ಸ್ ಅಂತ. ಬಟ್ ಇವ್ರು ನನಗೆ ಹಾಕ್ಲಿಲ್ಲ, ನೀನು ಓದಲ್ಲ ಅಂತ ನಮಗೆ ಗೊತ್ತು, ಸೊ ನೀನು ಕಾಮರ್ಸ್ ಓದು ಅಂತ. ಸೊ ಅದಕ್ಕೋಸ್ಕರ ಕಾಮರ್ಸ್ ಹೆಂಗಿದ್ರು ಲೈಟು, ಏನು ರಾತ್ರಿ ಒಂದು ಟ್ಯಾಲಿ ಮಾಡೋದು ಕಲ್ತ್ಬಿಟ್ರೆ ಹೆಂಗಿದ್ರು ಮಾರ್ಕ್ಸ್ ಬರುತ್ತೆ ಅಂತ ನಾನು ಯಾವತ್ತೂ ಹೋಲ್ ಇಯರ್ ಪೂರ್ತಿ ಕುತ್ಕೊಂಡು ಸೆಮ್ ಎಲ್ಲ 6 months ಎಲ್ಲ ಓದ್ತಿರ್ಲಿಲ್ಲ. ನಾಳೆ ಎಕ್ಸಾಮಾ, ಓಕೆ, ಒಂದು ವಾರದ ಮುಂಚೆ ಅಷ್ಟೇ ಓದೋದು. ಅದಕ್ಕೂ ಮುಂಚೆ ಎಲ್ಲ ಫನ್ ಮಾಡೋದು. ಫಸ್ಟು ಫನ್ ಇಂಪಾರ್ಟೆಂಟ್, ಆಮೇಲೆ ಎಕ್ಸಾಮ್ಸ್ ಅಂತ. ಓಕೆ, ಸೊ ರಾತ್ರಿ ಕೂತ್ಕೊಂಡು ಓದ್ತಿದ್ದೆ ನಾನು ಯಾವಾಗಲೂ ಎಕ್ಸಾಮ್ಸ್ ಇದ್ರೆ. ಸೊ ಈ ಪ್ರಶ್ನೆ ಅಂತೂ ಆಬ್ವಿಯಸ್ಲಿ ಅವಾಗ ಕೇಳಿರ್ತೀರಾ. ಐಶ್ವರ್ಯ ಅವರ ಮದುವೆ ಯಾವಾಗ? ಮದುವೆ ಈಸ್ ನಂಗೆ ಗೊತ್ತಿಲ್ಲ, ಡೆಸ್ಟಿನಿ ಮದುವೆ ಅನ್ನೋದು. ಸೊ ಡೆಫಿನೆಟ್ಲಿ ಆಗಬೇಕು, ಇನ್ನೊಂದೆರಡು ವರ್ಷ ಟೈಮ್ ಇದೆ, ಇನ್ನೊಂದು 3 ವರ್ಷ ಟೈಮ್ ಇದೆ ಅಷ್ಟೇ, ಆಗ್ಬಿಡ್ಬೇಕು. ನೋಡೋಣ ಡೆಸ್ಟಿನಿ ಯಾವಾಗ ಅನಿಸುತ್ತೋ, ನಮ್ಮ ಮನೆಯವ್ರಿಗೆ ಯಾವಾಗ ಅನ್ಸುತ್ತೋ, ನಮ್ಮ ಅಮ್ಮಂಗೆ ಯಾವಾಗ ಅನಿಸುತ್ತೋ ನಾನು ಮದುವೆ ಮಾಡ್ಕೊಡ್ಬೇಕು ಅಂತ, ಅವಾಗ ಆಗುತ್ತೆ ಅಂತ ನಾನು. ಎಸ್, ಸೊ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇಷ್ಟೂ ಪಾತ್ರಗಳಲ್ಲಿ ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟಿರುವಂಥ ಪಾತ್ರ ಯಾವುದು? ಡೆಫಿನೆಟ್ಲಿ ಶ್ಯಾಮ, ಬಿಕಾಸ್ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್, ಸ್ಪೆಷಲ್ ಬೆಸ್ಟ್ ಥರ ಅಲ್ವಾ. ಸೊ ಶ್ಯಾಮ. ಓಕೆ, ಸೊ ಇನ್ನು ಯಾವ ಪಾತ್ರಗಳನ್ನ ಮಾಡಬೇಕು ಅಂತ ಅನ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಯಾವುದಾದ್ರೂ ಒಂದು ಐಕಾನಿಕ್ ಪಾತ್ರ ಯಾವುದನ್ನಾದ್ರೂ ನೋಡಿ, ಓಕೆ ನಾನು ಇದನ್ನ ಪ್ಲೇ ಮಾಡಬೇಕು ಅಂತ ಆಸೆ ಪಟ್ಟಿದ್ದುಂಟಾ? ನನಗೆ ಸ್ವಲ್ಪ ನೆಗೆಟಿವ್ ಅಂತ ಇಷ್ಟ ಇತ್ತು. ಸೊ ಆ ಥರ ನೆಗೆಟಿವ್ ಪಾತ್ರಗಳು ಸಿಕ್ಕಿದ್ರೆ, ಆ್ಯಂಡ್ ತುಂಬ ಸಿಂಪಲ್ ಪಾತ್ರ, ನಾನು ಅದೇ ಥರ ಪಾತ್ರ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರಬೇಕು, ಆ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಯಾವುದೇ ಆಗಿದ್ರೆ ಐ ಆಮ್ ಆಲ್ವೇಸ್ ರೆಡಿ ಟು ಡೂ. ಓಕೆ, ಸೊ ನೀವು ನಟ ರಕ್ಷಿತ್ ಶೆಟ್ಟಿ ಅವರ ಫ್ಯಾನ್ ಅನ್ನೋದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಗೊತ್ತಾಗುತ್ತೆ. ಸೊ ಅವರು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆ್ಯಂಡ್ ಯಾಕೆ? ಇತ್ತೀಚೆಗೆ ಅಫ್ಕೋರ್ಸ್ ಕಾಂತಾರ. ಓಕೆ, ರಿಷಬ್ ಶೆಟ್ಟಿ ಅವ್ರದ್ದು. ಆಮೇಲೆ ರಕ್ಷಿತ್ ಶೆಟ್ಟಿ ಇದು ಕಿರಿಕ್ ಪಾರ್ಟಿ. ಆ್ಯಂಡ್ ನಾನು ತುಂಬ ಇಷ್ಟಪಡೋದು ಅಂದರೆ ಕಿಚ್ಚ ಸುದೀಪ್ ಸರ್ನ, ಬಿಕಾಸ್ ನನಗೆ ಅವ್ರ ಆ್ಯಕ್ಟಿಂಗ್ ಸಖತ್ ಇಷ್ಟ. ಆ್ಯಂಡ್ ಹೀ ಈಸ್ ಮೈ ಫೇವ್ರೆಟ್ ಆಲ್ವೇಸ್. ಕಿಚ್ಚ ಅವ್ರನ್ನ ನಂಗೆ ಸಖತ್ ಇಷ್ಟ. ಆ್ಯಂಡ್ ನಾನು ಈ ಸಿನಿಮಾ ಮಾಡಿದ್ದೀನಲ್ಲ ಜನ್ಮೋತ್ಸವ, ಐ ಹೋಪ್ ಅವ್ರು ಅದಕ್ಕೆ ಬಂದರೆ ನಾನು ಯಾವಾಗಲೂ ಡೈರೆಕ್ಟರ್ ಕೇಳೋದೊಂದೇ, ಕಿಚ್ಚ ಸರ್ನ ಮೀಟ್ ಮಾಡಿಸಿ ಸಾಕು ನನಗೆ ಅಂತ. ಅವರಿಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಅವರು. ಸೊ ಕಿಚ್ಚ ಸರ್ ನಂಗೆ ಸಖತ್ ಇಷ್ಟ. ಅವ್ರದ್ದು ಮೂವೀಸ್ ಪ್ರತಿಯೊಂದು ನಾನು ಫಾಲೋ ಮಾಡಿದ್ದೀನಿ. ಸೊ ನಂಗೆ ಆಲ್ವೇಸ್ ಕಿಚ್ಚ ಸರ್ ಇಷ್ಟ. ಓಕೆ, ಸೊ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ, ನೀವೀಗ ಹೇಳಿದ್ರಿ ಸೊ ಸಿನಿಮಾ ಮಾಡಿದ್ದೀರಿ ಅಂತ ಹೇಳಿ, ಸೊ ಆ ಶೆಡ್ಯೂಲ್ ಹೇಗಿತ್ತು ಆ್ಯಂಡ್ ಶೂಟ್ ದಿನಗಳನ್ನ ನೆನಪಿಸ್ಕೊಳ್ಳೋದಾದರೆ? ಸಿನಿಮಾ ಬಂದು ಪೂರ್ತಿ ನೈಟ್ ಶೂಟು. ಇಡೀ ಕತೆ ನಡೆಯೋದೇ 1 ನೈಟಲ್ಲಿ. ಸೊ ಆಲ್ಮೋಸ್ಟ್ ನಾವು ಯಾವ ಡೇಯಲ್ಲಿ ಒಂದು ಶಾರ್ಟು ಶೂಟ್ ಮಾಡಿಲ್ಲ, ನೈಟ್ ಶೂಟೇ ಇರೋದು. 6 to 6 ಇರೋದು ಕಾಲ್ ಶೀಟ್. ಬಟ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಸಿನಿಮಾ ಆ್ಯಕ್ಟಿಂಗ್ ಈಸ್ ಡಿಫ್ರೆಂಟ್, ಸೀರಿಯಲ್ ಆ್ಯಕ್ಟಿಂಗ್ ಈಸ್ ಡಿಫ್ರೆಂಟ್. ಸೊ ಅಲ್ಲಿ ನನಗೆ ಎಲ್ಲರೂ ಹೇಳೋರು, ನನಗೆ ಸಿನಿಮಾ ಅಂದರೆ ಅದು ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಸೀರಿಯಲ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ನಾನೇ ಆ್ಯಕ್ಟಿಂಗ್ ಈಸ್ ಆ್ಯಕ್ಟಿಂಗ್, ಅದರಲ್ಲಿ ಏನು ಡಿಫ್ರೆನ್ಸು ಅಂತ ಕೇಳ್ತಿದ್ದೆ ಮುಂಚೆ ಎಲ್ಲರೂ. ಈಗ ನನಗೆ ಗೊತ್ತಾಗಿದೆ, ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಅಲ್ಲಿ ಹೋಗಿ ಈ ಆ್ಯಕ್ಟಿಂಗಿಂದ ಅಲ್ಲಿ ಶಿಫ್ಟ್ ಆಗೋದು ಸ್ವಲ್ಪ ಕಷ್ಟ, ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿಗೆ ಶಿಫ್ಟ್ ಆಗೋದು ಸ್ವಲ್ಪ ಕಷ್ಟ.
ಸೊ ಫಸ್ಟ್ ಸಿನಿಮಾ ಸಕ್ಕದಾಗಿತ್ತು, ಫುಲ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ್ಯಂಡ್ ಲಾಸ್ಟ್ 10 ಮಿನಿಟ್ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಕೂಡ ಇದೆ ನಂದು, ಸಕ್ಕದಾಗಿ ಬಂದಿದೆ. ಐ ಸೋ ಎಕ್ಸೈಟೆಡ್ ನೋಡೋದಕ್ಕೆ, ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಾಕತ್ತೆ. ಆ್ಯಂಡ್ ನಾನು ಒಬ್ವಿಯಸ್ಲಿ ನಾವು ಶೂಟ್ ಮಾಡಿ ಎಲ್ಲ ರೆಡಿ ಆದಮೇಲೆ ನೋಡಿರ್ತೀವಲ್ಲ, ಫಸ್ಟ್ ನಾನು ನೋಡಿದಾಗಲೇ ಪ್ರೈವೇಟ್ ಥಿಯೇಟ್ರ್ ಸ್ಕ್ರೀನಿಂಗ್ ತೋರಿಸಿದ್ರು. ನೋಡಿದ ತಕ್ಷಣ ಇದು ನಾನು ಅನಿಸ್ಬಿಡ್ತು ನನಗೆ, ಮೈಯೆಲ್ಲ ಜುಮ್ ಅಂತು. ಲಾಸ್ಟ್ 10 ಮಿನಿಟ್ಸ್ ಆ ಥರ ಇದೆ, ಸಕ್ಕತ್ತಾಗಿದೆ ಸಿನಿಮಾ. ಓಕೆ, ಸೊ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಎಲ್ಲ ಇತ್ತು ಅಂತ ಹೇಳಿದ್ರಿ. ಸೊ ಸೀರಿಯಲ್ ಟು ಸಿನಿಮಾ ಏನಾದರೂ ಸಿನಿಮಾ ಶೂಟ್ ಹೋಗಕ್ಕೆ ಮುಂಚೆ ತಯಾರಿ ನಡೆಸಿದ್ರಾ? ತಯಾರಿ ಇತ್ತು ತುಂಬ. ಎವ್ರಿ ಡೇ ಕಾಲ್ ಮಾಡೋರು ಡೈರೆಕ್ಟರ್, ನೀನು ಫಸ್ಟ್ ಸಿನಿಮಾ ಮಾಡ್ತಿದ್ದೀಯಾ, ಸ್ವಲ್ಪ ಪ್ರಿಪೇರ್ ಆಗು ಅಂತ. ಸೊ ಅದರಲ್ಲಿ ನಾನು ಪಾತ್ರ ಪ್ರೆಗ್ನೆಂಟ್ ವುಮೆನ್, ನಾನು ಅದರಲ್ಲಿ ಪ್ರೆಗ್ನೆಂಟ್ ವುಮೆನ್ ಫೈಟ್ ಇಮ್ಯಾಜಿನ್ ಅದು ಎಷ್ಟು ಹಿಂಗಿರಬೇಕು ಅಂತ. ಸೊ ಪ್ರೆಗ್ನೆಂಟ್ ವುಮೆನ್ ನಾನು ಅದರಲ್ಲಿ. ಸೊ ನನಗೆ ಪ್ರಿಪ್ರೇಷನ್ ಅಂತೂ ಸಕ್ಕತ್ತಾಗಿ ಪ್ರಿಪ್ರೇಷನ್ ಮಾಡಿಸಿದ್ರು. ನಾನು ಯಾರು ಪ್ರೆಗ್ನೆಂಟ್ ವುಮೆನ್ ಹೋಗ್ತಾರೆ ಎಲ್ಲರೂ ನೋಡೋದು, ಅಲ್ಲಿ ನಂದು ಶಾಪ್ ಹತ್ರ ನಿಂತ್ಕೊಂಡ್ಬಿಟ್ಟು ನೋಡೋದು. ಆಮೇಲೆ ಯಾರ್ಯಾರು ಪ್ರೆಗ್ನೆಂಟ್ ವುಮೆನ್ ಗೊತ್ತಿರೋರು ಯಾರಾದ್ರೆ ಕರೆದ್ಬಿಟ್ಟು ಕೂಡಿಸ್ಬಿಟ್ಟು, ನೀವು ಎದ್ದು ನಿಂತ್ಕೊಳ್ಳೋಕೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತೆಲ್ಲ ಕೇಳಿ ಅದು ಬರ್ಕೊಂಡು ನಾನು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓಕೆ, ಸೊ ಫೈಟ್ ಅಂತ ಬಂದಾಗ ಅದಷ್ಟು ಈಸಿಯಾಗಿ ಆಗುವಂಥದ್ದಲ್ಲ. ಇಲ್ಲಿ ಪ್ಲಸ್ ನೀವು ಕನ್ಸೀವ್ ಆಗಿರುವಂಥದ್ದು 9 months ಲೇಡಿ. ಓ ಮೈ ಗಾಡ್. ಸೊ ಫೈಟ್ಗೆ ಏನಾದರೂ ತರಬೇತಿ? ಫೈಟಿಗೆ ಪ್ರಾಕ್ಟೀಸ್ ಇತ್ತು ಫಸ್ಟಿಗೆನೆ, ಆ್ಯಂಡ್ ಅಲ್ಲಿ ಸೆಟ್ಟಲ್ಲಿ ನಾವು ಹೋದ ತಕ್ಷಣ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀವಿ. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸೋರ್ಗೆ ಆ್ಯಂಡ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಈಗ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿಸೋರಂತೂ ಸುಮಾರು ಜನ ಇರ್ತಾರೆ, ತುಂಬ ಖುಷಿ ಪ್ರೀತಿಸೋರನ್ನ ಕಂಡ್ರೆ. ಯಾಕಂದರೆ ನಮ್ಮನ್ನು ಅವರಿಂದನೇ ಅವ್ರು ಇದ್ದಿದ್ದಕ್ಕೆ ಅವ್ರು ನಮ್ಮ ಪ್ರೀತಿ ಮಾಡೋದಕ್ಕೆ ನಮಗೂ ಒಂದು ಕೆಲಸ ಅಂತ ಸಿಗುತ್ತೆ, ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಪ್ರೀತಿಸೋರು ಅಷ್ಟೇ ಇರಲ್ಲ, ಹೇಟ್ ಮಾಡೋರು ಇರ್ತಾರೆ. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಎಲ್ರಿಗೂ ನಾವು ಇಷ್ಟ ಆಗಲ್ಲ. ಸ್ವಲ್ಪ 10 ಜನ ಇದ್ದರೆ ಅದರಲ್ಲಿ ಒಂದು 8 ಜನಕ್ಕೆ ನಾವು ಇಷ್ಟ ಆಗ್ಬೋದು, ಒಂದು 2 ನಾವು ಇಷ್ಟ ಆಗಲ್ಲ. ಆ 2 ಇರ್ತಾರಲ್ಲ ಅವರು ಬಿಡಲ್ಲ, ನಮ್ಮನ್ನು ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ. ಸೊ ರೀಸೆಂಟ್ಲಿ ಏನಾಯಿತು ಅಂದರೆ, ನಾನು ಒಂದು ತೆಲುಗು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ಒಂದು ಬಟ್ಟೆ ಹಾಕ್ಕೊಂಡಿದ್ದೆ, ಅದ್ರ ಬಗ್ಗೆ ಸುಮಾರು ಜನ ಮೆಸೇಜ್ ಹಾಕಿದ್ರು, ಕಮೆಂಟ್ಸ್ ಹಾಕಿದ್ರು, ನೀವು ಈ ಬಟ್ಟೆ ಹಾಕ್ಕೊಂಡ್ಬಿಡ್ತೀರಾ ಅಂತೆಲ್ಲ ಕೇಳಿದ್ರು. ಬಟ್ ಏನಂದರೆ ಅವರು ನಮ್ಮನ್ನು ಸೀರಿಯಲಲ್ಲಿ ಬೇರೆ ಥರ ನೋಡಿರ್ತಾರೆ, ಸೀರೆ ಹಾಕ್ಕೊಂಡಿರ್ತೀವಿ ನಾವು, ಫುಲ್ ಜಡೆ ಗಿಡ ಹಾಕ್ಕೊಂಡಿರ್ತೀವಿ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಹಾಗೆ ಇರಬೇಕು ರಿಯಲ್ ಲೈಫಲ್ಲಿ. ಅದಲ್ಲ, ನಾವು ರಿಯಲ್ ಲೈಫಲ್ಲಿ ನಮ್ಮದೇ ಆದಂಥ ಸಪ್ರೇಟ್ ಲೈಫ್ ಇರುತ್ತೆ ನಮಗೆ, ನಾವು ಅದನ್ನು ಶೋ ಅಪ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಅದನ್ನೇ ಅಂದ್ಕೊಂಡಿರ್ತಾರೆ, ನಾವು ಸೀರಿಯಲಲ್ಲಿ ಹೆಂಗೆ ಕಾಣಿಸ್ತೀವೋ ಅದು ಹಾಗೆ ಇರ್ತಾರೆ ಅಂತ ಅವ್ರ ಇಮ್ಯಾಜಿನೇಷನಲ್ಲಿ ಇರ್ತಾರೆ. ಇದನ್ನು ಕಂಪೇರ್ ಮಾಡ್ಕೊಂಬಂದು ಒಂದಿಷ್ಟು ಮೆಸೇಜ್ ಹಾಕಿರ್ತಾರೆ, ಕಮೆಂಟ್ಸು ನೆಗೆಟಿವು. ಆ್ಯಂಡ್ ಕೆಲವೊಂದು ಸತಿ ಕಮೆಂಟ್ಸ್ ನೋಡಲೇಬಾರ್ದು, ಅಷ್ಟು ಕೆಟ್ಟದಾಗಿರುತ್ತೆ. ಇಷ್ಟು ದಿನ ನನಗೆ ಯಾವತ್ತೂ ಬ್ಯಾಡ್ ಕಮೆಂಟ್ಸ್ ಬರ್ತಿರಲಿಲ್ಲ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ತುಂಬ ಕಮೆಂಟ್ಸ್ ಬಂತು, ಬಟ್ ಇಗ್ನೋರ್. ಬ್ಯಾಡ್ ಕಮೆಂಟ್ಸ್ಗೆ ನಾನು ಅಷ್ಟು ಒತ್ತು ಕೊಡಲ್ಲ, ಬಿಕಾಸ್ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಹೇಟು ಮಾಡ್ಬೋದು, ಅವ್ರಿಷ್ಟ, ಅಭಿಪ್ರಾಯ ಅವ್ರಿಗೆ ಬಿಟ್ಟಿತ್ತು. ಸೊ ಕಮೆಂಟ್ಸ್ ಕೆಟ್ಟದಾಗ ಯಾವುದಾದ್ರೂ ಬಂದರೆ ನಾನು ಇಗ್ನೋರ್ ಮಾಡ್ತೀನಿ, ಒಳ್ಳೆ ಕಮೆಂಟ್ಸ್ನ ತೊಗೋತೀನಿ, ಖುಷಿಯಾಗಿರ್ತೀನಿ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಇಷ್ಟಪಡುವಂಥ ಮತ್ತಷ್ಟು ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ ಅಂತ ವಿಶ್ ಮಾಡ್ತೀವಿ. Thank you. ನಮಸ್ತೆ. ನಮಸ್ತೆ.